ಬೈಬಲ್ ಗ್ರಂಥದಲ್ಲಿ ಶ್ರೇಷ್ಠವಾದಂತಹ 5 ಪ್ರಮುಖ ವಿಷಯಗಳನ್ನ ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಪ್ರತಿಯೊಬ್ಬ ಕ್ರೈಸ್ತರಿಗೂ ಕೂಡ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಆ 5 ಅಂಶಗಳು ಏನು ಅನ್ನುವಂಥದ್ದನ್ನ ನಾವು ಗಮನಿಸಿದ್ರೆ ಇಂಗ್ಲಿಷ್ ನಲ್ಲಿ ಅವುಗಳಿಗೆ 5 ಗ್ರೇಟ್ ಶಿಪ್ಸ್ ಇನ್ ದ ಬೈಬಲ್ ಅಂತ ಹೇಳಿ, ಅಂದ್ರೆ 5 ಶ್ರೇಷ್ಠವಾದಂತಹ ಶಿಪ್ಗಳು ಬೈಬಲ್ ಅಲ್ಲಿ ಇದಾವೆ ಅಂತ. ಯಾವ ಆ 5 ಶಿಪ್ಗಳು, ಅವುಗಳ ಬಗ್ಗೆ ಸರಿಯಾದಂತ ಒಂದು ತಿಳುವಳಿಕೆಯನ್ನ ಹೊಂದಿದಾಗಲೇ ದೇವರಿಗೆ ಇಷ್ಟವಾದಂತಹ ಜೀವಿತವನ್ನ ನಾವು ಜೀವಿಸ್ಲಿಕ್ಕೆ ಸಾಧ್ಯ. ಆ ಮೂಲಕ ದೇವರು ಸಂತೋಷ ಪಡ್ಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನ ನಾವುಗಳು ಕಂಡುಕೊಳ್ತೇವೆ. ಹಾಗಾಗಿ ಆ 5 ಶಿಪ್ಗಳು ಯಾವುವು ಅನ್ನುವಂಥದ್ದನ್ನ ನಾವು ಒಂದ್ಸಾರಿ ಗಮನಿಸಿದ್ರೆ, ನಂಬರ್ 1 ಅದರಲ್ಲಿ ಗ್ರೇಟ್ 5 ಶಿಪ್ಸ್ ಅಲ್ಲಿ ನಂಬರ್ 1 ಕನ್ನಡದಲ್ಲಿ ಬರೀತೀನಿ ನಾನು, ಡಿಸೈಪಲ್ಶಿಪ್ ಅಂತಂದ್ರೆ ಶಿಷ್ಯತ್ವ ಅಂತ, ಶಿಷ್ಯರು ಅಂತ. ಈ ವಿಶೇಷವಾದಂತಹ ಶ್ರೇಷ್ಠವಾದಂತಹ ಶಿಪ್ ಬೈಬಲ್ ಅಲ್ಲಿ ನಾವು ಕಾಣ್ತೇವೆ. ಫಸ್ಟ್ ಡಿಸೈಪಲ್ಶಿಪ್. ಇದನ್ನು ನಾವು ಮತ್ತಾಯ ಬರೆಸುವಾರ್ತೆ 28ನೇ ಅಧ್ಯಾಯದಲ್ಲಿ 18ರಿಂದ ನಾವು 20ನೇ ವಚನದವರೆಗೆ ನಾವು ಗಮನಿಸ್ತೀವಿ. ಈ ಸಂದರ್ಭ ಏನಂತೇಳಿ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಕರ್ತನಾದ ಯೇಸು ಕ್ರಿಸ್ತನು ಪರಮ ತಂದೆಯ ಸಂಕಲ್ಪವನ್ನ ನೆರವೇರಿಸಿ ಸತ್ತು ಹೂಡಲ್ಪಟ್ಟು ಪುನರುತ್ಥಾನ ಆದ ಮೇಲೆ ಹೆಚ್ಚು ಕಡಿಮೆ 40 ದಿವಸಗಳ ಕಾಲ ಈ ಭೂಮಿ ಮೇಲಿದ್ದು ಅನೇಕರಿಗೆ ತಾನು ಸಜೀವನೆಂಬುದಾಗಿ ತೋರ್ಪಡಿಸಿಕೊಂಡು ಪರಲೋಕಕ್ಕೆ ಆರೋಹಣವಾಗ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಶಿಪ್ ಹತ್ರಕ್ಕೆ ಕರೆದು ಅವರಿಗೆ ಹೇಳ್ತಕ್ಕಂಥ ವಿಶೇಷವಾದಂತ ಮಾತು. ಆ ಮಾತನ್ನು ಒಂದ್ಸರಿ ನಾವು ಗಮನಿಸಿದ್ರೆ ಈ ರೀತಿಯಾಗಿ ಬೈಬಲ್ ಅಲ್ಲಿ ಕಂಡು ಬರ್ತದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ ಅಂತ. ಹಾಗಾಗಿ ಗ್ರೇಟ್ ಶಿಪ್ ಯಾವ್ದಂದ್ರೆ ಮೊದಲನೇದಾಗಿ ಡಿಸೈಪಲ್ಶಿಪ್, ಶಿಷ್ಯರನ್ನಾಗಿ ಮಾಡ್ರಿ ಅಂತ. ಶಿಷ್ಯರು ಅಂದ್ರೆ ಏನು ಅಂತಂದ್ರೆ ಕಲಿಯುವಂತವರು ಅಂತ. ಎಲ್ಲಿವರೆಗೂ ಕಲಿಯುವುದು ಅಂತಂದ್ರೆ ಸಾಯವರೆಗೂ ಕೂಡ ಕಲಿಯೋರು ಅಂತ. ಹಾಗಾಗಿ ಇದನ್ನು ನಾವು ವಿಶೇಷವಾಗಿ ಗ್ರಂಥದಲ್ಲಿ ಗಮನಿಸ್ತೇವೆ, ಡಿಸೈಪಲ್ಶಿಪ್ ಅಂತ. ಇದ್ರ ಬಗ್ಗೆ ನಾನು ಸರಿಯಾದ ತಿಳುವಳಿಕೆಯನ್ನು ಹೊಂದಿದ್ರೆ ನನ್ನ ಬದುಕಿನ ಪರಮಾರ್ಥ ಏನಂತೇಳಿ ನಮ್ಗೆ ಅರ್ಥ ಆಗುತ್ತೆ. ಸೊ ಹಾಗೆ ದೇವರು ಕೂಡ ಈ ಒಂದು ವಿಷಯದಲ್ಲೇ ಸಂತೋಷ ಪಡ್ತಾನೆ ಅನ್ನುವಂಥ ವಿಷಯ ನಮಗೆ ಗೊತ್ತು ಬರ್ತದೆ. ಸೊ ಆದ್ರಿಂದ ಗ್ರೇಟ್ ಶಿಪ್ ಅಲ್ಲಿ ನಂಬರ್ 1 ಶಿಪ್ ಅಂತ. ಎರಡನೇದ್ದು ಲೀಡರ್ಶಿಪ್ ಅಂತಂದ್ರೆ ನಾಯಕತ್ವ ಅಂತ ಹೇಳಿ. ಲೀಡರ್ ಈಸ್ ಫೆಸಿಲಿಟೇಟರ್ ಅಂತ ಹೇಳಿ ಇಂಗ್ಲಿಷ್ ಒಂದು ಮಾತು. ಅಂದ್ರೆ ನಾಯಕತ್ವ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಒಂದು ಯಶಸ್ವಿಯಾದಂತಹ ಸೈನ್ಯವನ್ನ ಮುಂದುವರಿಸಬೇಕು ಅಂತಂದ್ರೆ, ಒಂದು ಯಶಸ್ವಿಯಾದಂತಹ ಕುಟುಂಬವನ್ನ ಮುಂದುವರಿಸಬೇಕು ಅಂತಂದ್ರೆ, ಒಂದು ಯಶಸ್ವಿಯಾದಂತಹ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಆರ್ಗನೈಸೇಷನ್ ಮಗದೊಂದನ್ನು ನಾವು ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ಬೇಕಂತಂದ್ರೆ ನಾಯಕತ್ವ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾಯಕತ್ವ ಸರಿಯಾಗಿತ್ತು ಅಂತಂದ್ರೆ ಜಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಲೀಡರ್ಶಿಪ್ ಅನ್ನುವಂಥದ್ದು ಗ್ರಂಥದಲ್ಲಿ ನಾವುಗಳು ಬಹಳ ಚಂದವಾಗಿ ಕಲ್ತ್ಕೊಳ್ಬೇಕು ನಾವು. ಈ ಲೀಡರ್ಶಿಪ್ ನಮಗೆ ಎಲ್ಲಿ ಕಂಡು ಬರ್ತದೆ ಗ್ರಂಥದಲ್ಲಿ ಅಂತಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಈ ಲೀಡರ್ಶಿಪ್ ನಮಗೆ ಕಂಡು ಬರ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ನಾವುಗಳು ಈ ವಿಷಯವನ್ನ ಗಮನಿಸ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಎಫೆಸಿಯನ್ಸ್ ಚಾಪ್ಟರ್ 1 21ನೇ ವಚನ 22ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಆತನ ಬಲಾತಿಶಯವು ಎಷ್ಟು ಮಹತ್ತದ್ದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು. 22ನೇ ವಚನ ವೆರಿ ಇಂಪಾರ್ಟೆಂಟ್. ಆತನು ಸಮಸ್ತವನ್ನೂ ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲಾದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೂ ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ. ಹಾಗಾಗಿ ದೇಹದ ಅಂಗಾಂಗಗಳು ಯಾರ ಒಂದು ನಿರ್ದೇಶನದ ಮೇಲೆ ಇವು ಕಾರ್ಯವನ್ನ ಮಾಡ್ತೇವೆ ಅಂತಂದ್ರೆ ಶಿರಸ್ಸಿನ ನಿರ್ದೇಶನದ ಮೇರೆಗೆ ಕಾರ್ಯವನ್ನ ಮಾಡಬೇಕು ಅಂತ. ಹಾಗಾಗಿ ಶಿರಸ್ಸು ದೇಹಕ್ಕೆ ಲೀಡರ್.
ಈ ಲೀಡರ್ಶಿಪ್ ಕರೆಕ್ಟ್ ಆಗಿದ್ರೆ ದೇಹ ಎಲ್ಲ ಕೂಡ ಏನಾಗುತ್ತದೆ, ಕರೆಕ್ಟ್ ಆಗಿರ್ತದೆ. ಸೊ ಹಾಗಾಗಿ ಕ್ರಿಸ್ತನ ನಾಯಕತ್ವದ ಬಗ್ಗೆ ಪ್ರತಿಯೊಬ್ಬ ಕ್ರೈಸ್ತನು ಸರಿಯಾದ ತಿಳುವಳಿಕೆಯನ್ನು ಹೊಂದಿಕೊಳ್ಬೇಕು ಅಂತ ಹೇಳಿ ಅವ್ರ ಆತ್ಮ ಸಂಬಂಧವಾದಂತ ಜೀವಿತ ಕ್ರಿಸ್ತನ ನಾಯಕತ್ವದಲ್ಲೇ ಮುಂದುವರೆದ್ರೆ ಅದು ದೇವರಿಗೆ ಮೆಚ್ಚುಗೆಯಾದಂತ ಜೀವಿತ ಆಗಿರ್ತದೆ. ಅದಕ್ಕೆ ಅಪೋಸ್ತಲನಾದಂತ ಪೌಲನು ಏನ್ ಹೇಳ್ತಾನೆ ಅಂತಂದ್ರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಗಮನಿಸಿದ್ರೆ, ಸಹೋದರರೇ, ನಾನು ನಿಮಗೋಸ್ಕರ ಇಂಧನ ಮಾತುಗಳನ್ನು ಸಾಮ್ಯ ರೂಪವಾಗಿ ನನ್ನ ವಿಷಯದಲ್ಲಿಯೂ ಅಪೊಲ್ಲೋಸನ ವಿಷಯದಲ್ಲಿಯೂ ಹೇಳಿದ್ದೇನೆ. ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಿ ಹೋಗಬಾರದೆಂಬುದನ್ನು, ನಿಮ್ಮಲ್ಲಿ ಯಾರೂ ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದೆಂಬುದನ್ನು ಕಲಿತುಕೊಳ್ಳಬೇಕು. ಹಾಗಾಗಿ ಏನ್ ನಮಗಿಲ್ಲಿ ಗೊತ್ತಾಗ್ತದೆ ಅಂತಂದ್ರೆ, ನಮ್ಮನ್ನ ದೃಷ್ಟಾಂತವಾಗಿ ಇಟ್ಟುಕೊಂಡು ನೀವು ಶಾಸ್ತ್ರನ ಓವರ್ಕಮ್ ಮಾಡಬೇಡಿ. ನಮ್ಮ ವೈಯಕ್ತಿಕ ಜೀವನ ಶೈಲಿಯನ್ನ ನೋಡಿ ಶಾಸ್ತ್ರವನ್ನ ನೀವೇನ್ ಮಾಡಬೇಡಿ, ನೀವು ಮೀರ್ಬೇಡಿ. ಹಾಗಾಗಿ ಶಾಸ್ತ್ರದಲ್ಲಿರ್ತಕ್ಕಂಥ ಮಾತುಗಳೆಲ್ಲವೂ ಕೂಡ ದೈವ ಪ್ರೇರಿತವಾದಂತ ಮಾತುಗಳು. ಆ ಮಾತುಗಳಿಗೆ ಪ್ರೇರೇಪಣೆ ಯಾರು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಆ ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನೇ ಪರಿಶುದ್ಧಾತ್ಮನ ತೆಗೆದುಕೊಂಡು ಅಪೋಸ್ತಲರಿಗೆ ತಿಳಿಸುವುದರ ಮುಖಾಂತರ ಅವರು ಗ್ರಂಥದಲ್ಲಿ ನಮಗೆ ಬರೆಸಿಟ್ಟೋಗಿದ್ದಾರೆ. ಸೊ ಹಾಗಾಗಿ ನಾವು ಯಾರನ್ನ ಓವರ್ಕಮ್ ಮಾಡಬಾರ್ದು ಅಂತಂದ್ರೆ ಕ್ರಿಸ್ತನ ಲೀಡರ್ಶಿಪ್ ಅನ್ನ ನಾವ್ ಏನ್ ಮಾಡ್ಬಾರ್ದು, ಓವರ್ಕಮ್ ಮಾಡಬಾರ್ದು. ವ್ಯಕ್ತಿಗಳನ್ನ ನೋಡಿ ಬ್ರದರ್ ಹಿಂಗ್ ನಡ್ಕೊಳ್ತಾ ಇದಾರೆ, ಅದು ವಾಕ್ಯ ನೆಕ್ಸ್ಟ್ ಇವ್ರನ್ನ ನಾವು ಫಾಲೋ ಮಾಡೋಣ, ಇವ್ರನ್ನ ನಾವು ಅನುಸರಿಸೋಣ ಅನ್ನುವಂತ ಆಲೋಚನೆಗಳು ಬರಬಾರ್ದು. ಹಾಗಾಗಿ ಗ್ರಂಥದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಏನಂತಂದ್ರೆ ಲೀಡರ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಎಫೆಸ ಪತ್ರಿಕೆಯಲ್ಲಿ ನಾವು ಗಮನಿಸಿದ್ವಿ ಈಗಾಗಲೇ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 20ರಿಂದ 22ನೇ ವಚನದವರೆಗೆ ಇದು ಲೀಡರ್ಶಿಪ್ ಯೇಸು ಕ್ರಿಸ್ತನು ಅಂತ. ತದನಂತರ 3ನೇ ಶಿಪ್ ನನ್ನ ಗಮನಿಸಿದ್ರೆ, 3ನೇ ಶಿಪ್ ಒಂದು ಡಿಸೈಪಲ್ಶಿಪ್, ಒಂದು ಲೀಡರ್ಶಿಪ್, ಇನ್ನೊಂದು ಸ್ಟೀವರ್ಡ್ಶಿಪ್ ಅಂತ ಹೇಳ್ತಾರೆ. ಸ್ಟೀವರ್ಡ್ಶಿಪ್ ಅಂತಂದ್ರೆ ಮನೆ ವಾರ್ತೇವನು ಅಂತ ಕನ್ನಡದಲ್ಲಿ, ಮನೆ ವಾರ್ತೇವನು ಸ್ಟೀವರ್ಡ್ಶಿಪ್. ಈ ಸ್ಟೀವರ್ಡ್ಶಿಪ್ ಬಹಳ ಇಂಪಾರ್ಟೆಂಟ್. ಈ ಸ್ಟೀವರ್ಡ್ಶಿಪ್ ನಾವ್ ಎಲ್ಲಿ ಗಮನಿಸ್ತೇವೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಗಮನಿಸ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1, 2ನೇ ವಚನದಲ್ಲಿ, ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರೆಂತಲೂ ಎಣಿಸಬೇಕು ಅಂತ. ಹಾಗಾಗಿ ಮನೆ ವಾರ್ತೆಯವನು ಹೇಗಿರ್ಬೇಕು, ಕ್ರಿಸ್ತನ ಕೈ ಕೆಳಗಿದ್ದು ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತ ಮನೋಭಾವನೆಯನ್ನು ಹೊಂದಿಕೊಂಡು ಕೆಲಸ ಮಾಡಿದ್ರೆ ಅದು ಗ್ರೇಟ್ ಥಿಂಗ್ಸ್ ಇನ್ ಗಾಡ್ ಸೈಟ್ ಅಂತ. ದೇವರ ಪಕ್ಷದಲ್ಲಿ ಅದೊಂದು ದೊಡ್ಡ ಕೆಲಸ ಸ್ಟೀವರ್ಡ್ಶಿಪ್ ಅಂತ ಹೇಳಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಈ ಮಾತಿದೆ, ಸ್ಟೀವರ್ಡ್ಶಿಪ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಇದೆ. ಕನ್ನಡದಲ್ಲಿ ಮನೆ ವಾರ್ತೆಯವನು ಅಂತಿದೆ. ಮನೆ ವಾರ್ತೆಯವನು ಅಂತಂದ್ರೆ ಮ್ಯಾನೇಜರ್ ಅಂತ ಅರ್ಥ. ಇದು ನಮಗೊಂದ್ ಸ್ವಲ್ಪ ಅರ್ಥ ಆಗ್ಬೇಕಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನ ಮಗನಾಗಿರ್ತಕ್ಕಂಥ ಯೋಸೇಫನನ್ನ ಏನ್ ಮಾಡ್ತಾರೆ, ಐಗುಪ್ತ ದೇಶಕ್ಕೆ ಹೊಟ್ಟೆ ಕಿಚ್ಚಿನಿಂದ ಮಾರ್ಬಿಡ್ತಾರೆ. ಮಾರಿದಂತ ಸಂದರ್ಭದಲ್ಲಿ ಪೋಟಿಫೋರನು ಯೋಸೇಫನನ್ನ ತನ್ನ ಮನೆಯಲ್ಲಿ ಸೇವಕನನ್ನಾಗಿ ಮ್ಯಾನೇಜರ್ನಾಗಿ ಇಟ್ಕೊಳ್ತಾನೆ. ಮ್ಯಾನೇಜರ್ನಾಗಿ ಇಟ್ಕೊಳ್ಳುವಂತ ಸಂದರ್ಭದಲ್ಲಿ ಪೋಟಿಫೋರ ಯಾವುದಕ್ಕೂ ಚಿಂತೆ ಮಾಡಲ್ಲ ತನ್ನ ಮನೆ ಬಗ್ಗೆ. ಯಾಕಂದ್ರೆ ಅಷ್ಟು ನಂಬಿಕಸ್ಥನಾಗಿ, ಅಷ್ಟು ಭರವಸೆ ಉಳ್ಳವನಾಗಿ ಯೋಸೇಫನು ಪೋಟಿಫೋರನ ಮನೆಯ ವಿಷಯದಲ್ಲಿ ನಡ್ಕೊಂಡಿರುವಂತದ್ದನ್ನ ನಾವುಗಳು ಗಮನಿಸ್ತೀವಿ. ಹಾಗೆ ಇವತ್ತು ಸ್ಟೀವರ್ಡ್ಶಿಪ್ ಅಂತಕ್ಕಂಥದ್ದು ಅಂದ್ರೆ ಮನೆ ವಾರ್ತೆಯವರ ಕೆಲಸ ಅಂತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ನಡೆದಾಗ್ಲೇನೆ ಅದು ದೇವರಿಗೆ ಬೆಚ್ಚಿಗೆ ಆಗಿರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ತೀವಿ. ಯಾಕಂದ್ರೆ ಸ್ಟೀವರ್ಡ್ಶಿಪ್ ಮನೆ ವಾರ್ತೆಯವನು ಹೇಗಿರ್ಬೇಕಂತಂದ್ರೆ, ನಾನು ಕ್ರಿಸ್ತನ ಕೈ ಕೆಳಗಿನವರು ನಾವು ಅಂತೇಳಿ. ಕ್ರಿಸ್ತನ ಕೈ ಕೆಳಗಿನವರು, ನಮಗೊಬ್ಬ ಯಜಮಾನ ಇದ್ದಾನೆ, ನಮಗೊಬ್ಬ ದಣಿ ಇದ್ದಾನೆ, ಆ ದಣಿಯ ಕೆಳಗಡೆ ನಾನು ಮನೆ ವಾರ್ತೆಯವನು. ಆ ಮನೆ ವಾರ್ತೆ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ಬೇಕು. ಯಾಕಂದ್ರೆ ನಮ್ಮನ್ನ ಲೆಕ್ಕ ಕೇಳ್ತಕ್ಕಂಥ ಒಬ್ಬನಿದ್ದಾನೆ ಅನ್ನುವಂತ ಒಂದು ಆಲೋಚನೆಯಿಂದ ಈ ಸ್ಟೀವರ್ಡ್ಶಿಪ್ ಅನ್ನುವಂತ ಕೆಲಸ ಬಹಳ ಜಾಗೃತಿಯಿಂದ ನಡಿಬೇಕು. ಇದು ಶ್ರೇಷ್ಠವಾದ ಶಿಪ್ ಅಂತ ಹೇಳಿ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ. ಇದನ್ನ 1 ಕೊರಿಂಥ 4ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನಾವು ಗಮನಿಸ್ತೇವೆ ಸ್ಟೀವರ್ಡ್ಶಿಪ್. ಇನ್ನು ನಾಲ್ಕನೇದಾಗಿ ಫೆಲೋಶಿಪ್ ಅಂದ್ರೆ ಕನ್ನಡದಲ್ಲಿ ಸಹವಾಸ. ಫೆಲೋಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಸಹವಾಸ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ. ಸೊ ಈ ಸಹವಾಸ ಗ್ರಂಥದಲ್ಲಿ ಬಹಳ ಉನ್ನತವಾದಂತ ರೀತಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅಂತ ಹೇಳಿ. ಸೊ ಈ ಸಹವಾಸ
ದೇವರಿಗೆ ಎಷ್ಟು ಇಷ್ಟ ಅನ್ನುವಂಥದ್ದನ್ನ ಇವತ್ತು ಇಡೀ ದಿನದಲ್ಲಿ ನಾವು ಇದ್ರ ಬಗ್ಗೆ ನಾವು ಕಲಿಲಿಕ್ಕಿದೀವಿ. ಇದನ್ನ ನಾವು ದೇವರ ಗ್ರಂಥದಲ್ಲಿ ಬಹಳ ಶ್ರೇಷ್ಠವಾದದ್ದೆಂಬುದಾಗಿ ದೇವರು ಇದನ್ನ ಪರಿಗಣಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 42ನೇ ವಚನದಲ್ಲಿ ಅಲ್ಲಿ ಜ್ಞಾನ ಹೊಂದಿರತಕ್ಕಂತಹ ಹೆಚ್ಚು ಕಡಿಮೆ 3,000 ಜನರು ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇವರು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ಏನಾಗಿದ್ರು ಅವರು ನಿರತರಾಗಿದ್ರು ಅಂತ. ಸೊ ಹಾಗಾಗಿ ಫೆಲೋಶಿಪ್ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ ಬೈಬಲ್ ಗ್ರಂಥದಲ್ಲಿ. ಇನ್ನು ಕೊನೆಯದಾಗಿ 5ನೇದು ವರ್ಷಿಪ್. ಆರಾಧನೆ ಬಹಳ ಮುಖ್ಯವಾದಂತ ಒಂದು ವಿಷಯ. ಇದನ್ನ ಕರ್ತ ಯೇಸು ಕ್ರಿಸ್ತನು ಯೋಹಾನ್ ಬರೆಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ವಿಷಯವನ್ನ ಗಮನಿಸ್ತೇವೆ. ಯೋಹಾನ್ ಬರೆಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯದ ಸ್ತ್ರೀಯೊಟ್ಟಿಗೆ ಸಂಭಾಷಿಸುವಂತ ಒಂದು ಸಂದರ್ಭ ಇದೆ. ಎಸ್ ಬ್ರದರ್. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆರಾಧನೆ ಗ್ರೇಟ್ ಶಿಪ್ ಇನ್ ದ ಬೈಬಲ್. ಉನ್ನತವಾದಂತ ಒಂದು ವಿಷಯಗಳು ಈ 5 ವಿಷಯ. ಈ 5 ವಿಷಯದಲ್ಲಿ ಪ್ರತಿಯೊಬ್ಬ ಕ್ರಿಸ್ತನ ಸಭೆಯ ಸದಸ್ಯ ಉನ್ನತವಾದಂತ ತಿಳುವಳಿಕೆಯನ್ನು ಹೊಂದಿದಾಗ್ಲೇನೆ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ಸಂದೇಶವನ್ನ ಗ್ರಂಥ ನಮಗೆ ಬಯಲ್ಪಡುತ್ತದೆ. ಹಾಗಾಗಿ ಫಸ್ಟ್ ಡಿಸಿಷನ್ ಆಗ್ಲಿಲ್ಲ ಅಂತಂದ್ರೆ ಲೀಡರ್ಶಿಪ್ಗೆ ನಾನು ಒಳಗಾಗ್ಲಿಲ್ಲ ಅಂತಂದ್ರೆ ಒಳ್ಳೆ ಮನೆ ವಾರ್ತೆಯನ್ನು ಹೇಗೆ ಆಗ್ಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ. ಒಳ್ಳೆ ಮನೆ ವಾರ್ತೆಯನ್ನು ಆದಿ ಅಂತಂದ್ರೆ ನೀನು ಸಹವಾಸದಲ್ಲಿ ಇದ್ದಿ ಅಂತ ಹೇಳಿ ನಿನ್ಗೆ ಅರ್ಥ ಆಗುತ್ತೆ. ಯಾರು ಸಹವಾಸದಲ್ಲಿ ಇದ್ದಿ ನೀನು ಅಂತ ಹೇಳಿ. ಇವೆಲ್ಲ ಇದ್ದಾಗಲೇ ನೀನು ಆರಾಧನೆ ಮಾಡಕ್ ಸಾಧ್ಯ ಹೊರತಾಗಿ ಇಲ್ಲ ಅಂತಂದ್ರೆ ಆರಾಧನೆ ಮಾಡಕ್ ಆಗಲ್ಲ. ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ದೇವರು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರ್ಬೇಕೆಂಬುದಾಗಿ ಏನ್ ಮಾಡ್ತಾ ಇದ್ದಾನೆ, ಆತನು ಅಪೇಕ್ಷಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ. ಅಪೇಕ್ಷೆ ಅಂತ ಹೇಳಿ. ಅಪೇಕ್ಷೆ ಅಂದ್ರೆ ಏನು? ಅಪೇಕ್ಷೆ ಅಂತಂದ್ರೆ ನನ್ಗೆ ಅದ್ ಬೇಕೇ ಬೇಕು ನನಗೆ ಅಂತ. ಬದಲಾಗಿ ನನಗೆ ಆಲ್ಟರ್ನೇಟ್ ಬೇರೆ ಏನೋ ಕೊಟ್ಟರು ಕೂಡ ನನಗೆ ಅದ್ ಬೇಡ, ಅದೇ ಬೇಕು ನನಗೆ, ನನ್ಗೆ ಅದೇ ಬೇಕು. ಅಪೇಕ್ಷೆ ಅಂದ್ರೆ ಅದು. ಅಪೇಕ್ಷೆ ಅಂದ್ರೆ ಅದು. ಅಪೇಕ್ಷೆ ಪಡ್ತಾ ಇದ್ದಾನಂದ್ರೆ ದೇವ್ರ ಇಂಥವ್ರೇ ಆಗಿರ್ಬೇಕು ಅಂತ ಹೇಳ್ತಾರೆ. ಯಾರ್ಯಾರೋ ಆರಾಧನೆ ಮಾಡಕ್ ಆಗಲ್ಲ. ದೇವ್ರನ್ನ ಯಾರ್ಯಾರೋ ಆರಾಧಿಸೋದಕ್ಕೆ ಸಾಧ್ಯ ಇಲ್ಲ. ದೇವ್ರ ಅಂತವ್ರ ಆರಾಧನೆ ಸ್ವೀಕರಿಸ್ಕೊಳ್ಳೋದಿಲ್ಲ. ಉದಾಹರಣೆ ಯೆಶಾಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಯೆಶಾಯ ಏನ್ ಮಾಡ್ತಾನೆ ಅಂತ ದರ್ಶನವನ್ನು ಕಾಣುತ್ತೆ. ಆ ದರ್ಶನದಲ್ಲಿ ಪರಮ ತಂದೆ ಸಿಂಹಾಸನದಲ್ಲಿ ಆಸೀನನಾಗಿದ್ದಂತ ಸಂದರ್ಭದಲ್ಲಿ ಸೆರಾಫಿಯರು ಏನ್ ಮಾಡ್ತಾ ಇದ್ರೆ ಅಂದ್ರೆ ಆತನನ್ನ ಪರಿಶುದ್ಧನು ಅಂತೇಳಿ ಏನ್ ಮಾಡ್ತಾ ಇದ್ರೆ ಗಾನ ಕೊಂಡಾಟಗಳನ್ನು ಮಾಡ್ತಾ ಇದ್ದಾರೆ. ಆತನನ್ನು ಘನಪಡಿಸ್ತಾ ಇದ್ದಾರೆ, ಮಹಿಮೆ ಪಡಿಸ್ತಾ ಇದ್ದಾರೆ. ಅಂತದ್ದನ್ನ ನೋಡಿ ಈತನು ಏನಂತಾನಂತಂದ್ರೆ, ಅಯ್ಯೋ ನಾನು ಎಂತ ದುರವಸ್ಥೆಯಲ್ಲಿ ಬಿದ್ದಂತವನು, ನಾನು ಪಾಪಿ, ಇಂತಹ ನನ್ನ ಕಣ್ಣುಗಳು ದೇವರನ್ನ ನೋಡ್ತಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡ್ತಕ್ಕಂತ ಆತನು, ಇಂಥ ಹೊಲಸು ತುಟಿಯಿಂದ ಪರಿಶುದ್ಧನಾದಂತಹ ಪರಮದೇವರ ನಾಮವನ್ನ ಹೇಗೆ ಉಚ್ಚಾರ ಮಾಡ್ಲಿ, ನಾನು ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ಯಾರ್ಯಾರೋ ಆರಾಧನೆ ಮಾಡೋದಕ್ಕೆ ಆಗಲ್ಲ. ಯಾರು ಆರಾಧನೆ ಮಾಡ್ಬೇಕಂದ್ರೆ ಇಂಥವ್ರೇ ಅಂತ ಹೇಳ್ಬಿಟ್ಟು ದೇವರು ಇಷ್ಟಪಡ್ತಾ ಇದ್ದಾನೆ, ಅಪೇಕ್ಷೆ ಪಡ್ತಾರೆ. ಎಂತವ್ರು ಅಂತಂದ್ರೆ ಯಾರು ಶಿಷ್ಯತ್ವಕ್ಕೊಳಗಾಗಿರ್ತಾರೋ, ಯಾರು ಕ್ರಿಸ್ತನ ನಾಯಕತ್ವಕ್ಕೊಳಗಾಗಿರ್ತಾರೋ, ಯಾರು ಒಳ್ಳೆಯ ಮನೆ ವಾರ್ತೆಯವನ್ನ ಅಧೀನದಲ್ಲಿದ್ದು ಸಹವಾಸದಲ್ಲಿರ್ತಾರೋ ಅಂತವ್ರು ಏನ್ ಮಾಡ್ಬೇಕು, ದೇವರನ್ನ ಆರಾಧಿಸ್ಬೇಕು ಅಂತ ಹೇಳಿ. ಸೊ ಇಂಥವರಿಂದ ನಾನು ಆರಾಧನೆಯನ್ನು ಕೋರ್ತಾ ಇದ್ದೀನಿ ಅಂತ ಹೇಳಿ. ಹಾಗಾಗಿ ಆರಾಧನೆ ಅಂತಂದ್ರೆ ಯಾರ್ ಬೇಕು ಅವರು ಹೆಂಗ್ ಬೇಕಂಗೆ ಮಾಡುವಂತದ್ದಲ್ಲ, ಅದು ಇಂಥವರೇ ಅಂತ ಹೇಳಿ. ಆದ್ರಿಂದ ಈ 5 ವಿಷಯಗಳಲ್ಲಿ ಪ್ರತಿಯೊಬ್ಬ ಕ್ರಿಸ್ತನ ಸಭೆಯ ಸದಸ್ಯನು ಪರಿಪೂರ್ಣವಾದಂತ ತಿಳುವಳಿಕೆಯನ್ನ ಪಡ್ಕೊಳ್ಳುವಂಥದ್ದು ಅನಿವಾರ್ಯ. ಆಗ್ಲೇನೆ ನಮ್ ಬದುಕು ದೇವರಿಗೆ ಇಷ್ಟವಾದಂತ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಕೂಡ ದೇವರು ಸ್ವೀಕರಿಸಿ ಅವುಗಳಲ್ಲಿ ವಿಷಯದಲ್ಲಿ ಸಂತೋಷ ಪಡ್ಲಿಕ್ಕೆ ಸಾಧ್ಯ ಅನ್ನುವಂತ ವಿಷಯವನ್ನ ನಾವುಗಳು ಗುರುತಿಸ್ಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ. ಸೊ ಇದರಲ್ಲಿ ನಾವು ಇವತ್ತು ಫೆಲೋಶಿಪ್ ಬಗ್ಗೆ ವಿಷಯವನ್ನ ಇಡೀ ದಿನ ಕಲಿಯುವುದಕ್ಕೆ ನಾವು ಮುಂದಾಗೋಣ. ಫೆಲೋಶಿಪ್, ಸಹವಾಸ ಅಂತ.
ಸೊ ಹಾಗಾಗಿ ಸಹವಾಸ ಅಂದ್ರೆ ಏನು ಅನ್ನುವಂಥದ್ದನ್ನ ಒಂದ್ಸಾರಿ ಗಮನಿಸಿದ್ರೆ, ಗ್ರೀಕ್ ಅಲ್ಲಿ ಈ ಒಂದು ಸಹವಾಸ ಅನ್ನುವಂಥದಕ್ಕೆ ಕೈನೋನಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ಗ್ರೀಕ್ ಅಲ್ಲಿ ಇದಕ್ಕೆ ಕೈನೋನಿಯಾ ಅಂತ ಕರೀತಾರೆ. ಸೊ ಕೈನೋನಿಯಾ ಅಂದ್ರೆ ಏನು ಅಂದ್ರೆ, ಇದನ್ನ ನೀವು ಬರ್ಕೊಳ್ಳಿ, ಸಾಮಾನ್ಯವಾಗಿ ಏನನ್ನಾದ್ರೂ ಹಿಡಿದಿಟ್ಟುಕೊಳ್ಳುವುದು ಅಂತ ಅರ್ಥ. ಸಾಮಾನ್ಯವಾಗಿ ಏನನ್ನಾದ್ರೂ ಹಿಡಿದಿಟ್ಟುಕೊಳ್ಳೋದು. ಇದು ಹಿಡಿದಿಟ್ಟುಕೊಂಡ್ರೆ ಏನಾಗಿರುತ್ತೆ, ಇದು ಸುರಕ್ಷಿತವಾಗಿರುತ್ತೆ. ಇದು ಬಿಟ್ರೆ ಏನಾಗುತ್ತೆ, ಒಡೆದೋಗುತ್ತೆ, ಇದಕ್ಕೂ ನನಗೂ ಸಂಬಂಧ ಇರಲ್ಲ, ಇದು ಲಾಸ್ ಆಗುತ್ತೆ, ಇದು ನನ್ನಿಂದ ಕೈ ತಪ್ಪು ಹೋಗುತ್ತೆ ಅಂತ. ಸೊ ಹಾಗಾಗಿ ಕೈನೋನಿಯಾ ಅಂದ್ರೆ ಗ್ರೀಕ್ ಪದ ಸಹವಾಸಕ್ಕೆ ಏನ್ ಉತ್ತರ ಕೊಡ್ತದೆ, ಏನು ಸಂದೇಶ ಕೊಡ್ತದೆ ಅಂತಂದ್ರೆ, ಸಾಮಾನ್ಯವಾಗಿ ಏನನ್ನಾದ್ರೂ ಹಿಡಿದಿಟ್ಟುಕೊಳ್ಳುವುದು. ಇದು ವಿಶ್ವಾಸಿಗಳಲ್ಲಿ ಆಳವಾದ ಒಂದು ಪಾಲುದಾರಿಕೆ, ಅಂದ್ರೆ ನಂಬಿಗಸ್ತರಾಗಿರ್ತಕ್ಕಂಥ ವಿಶ್ವಾಸಿಗಳಲ್ಲಿ ಆಳವಾದಂತ ಪಾಲುದಾರಿಕೆ. ಪಾಲುದಾರಿಕೆ ಅಂತಂದ್ರೆ ಏನು? ಪಾಲುದಾರಿಕೆ ಅಂತಂದ್ರೆ ಪಾರ್ಟ್ನರ್ಶಿಪ್. ಪಾಲುದಾರಿಕೆ ಮತ್ತು ಸಕ್ರಿಯ ಭಾಗವಹಿಸುವಿಕೆ ಮತ್ತು ಹಂಚಿಕೆಯ ಜೀವಿತವನ್ನು ಸೂಚಿಸ್ತದೆ ಅಂತ ಹೇಳಿ. ಹಂಚಿಕೆ ಅಂತಂದ್ರೆ ಏನು? ಕಷ್ಟನ ಹಂಚ್ಕೊಳ್ಳೋದು, ಸುಖನ ಹಂಚ್ಕೊಳ್ಳೋದು, ಸಂತೋಷನ ಹಂಚ್ಕೊಳ್ಳೋದು, ಎಲ್ಲವನ್ನು ಕೂಡ ಏನ್ ಮಾಡೋದು, ಹಂಚಿಕೊಳ್ಳೋದು ಅಂತ. ಸೊ ಇದು ಕೈನೋನಿಯಾ ಅಂತ. ಇದು ಕೈನೋನಿಯಾ ಗ್ರೀಕ್ ಅಂತ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಈ ಒಂದು ಕೈನೋನಿಯಾ, ಈ ಒಂದು ಸಹವಾಸ ಯಾರ ಜೊತೆಗಿರ್ಬೇಕು ಅಂತಂದ್ರೆ, ಮೊಟ್ಟ ಮೊದಲದಾಗಿ ದೇವರೊಂದಿಗೆ ಸಹವಾಸ. ಸೊ ಒಬ್ಬನು ತನ್ನನ್ನ ಅರಿಯದವರೊಂದಿಗೆ ನಾನು ಸಹವಾಸವನ್ನ ಮಾಡೋದಿಲ್ಲ ಅಂತ. ಒಬ್ಬ ವ್ಯಕ್ತಿ ದೇವರನ್ನ ಅರಿತುಕೊಳ್ಳಲಿಲ್ಲ ಅಂತಂದ್ರೆ ಅಂತವರೊಟ್ಟಿಗೆ ದೇವ್ರು ಏನ್ ಮಾಡಲ್ಲ, ಸಹವಾಸ ಮಾಡಲ್ಲ ಅಂತ. ಈಗ ಉದಾಹರಣೆಗೆ ನಮ್ಮ ರಾಜೇಶ್ ಬ್ರದರ್ ಮಕ್ಕಳಿದ್ದಾರೆ, ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಮಗುನ ಎತ್ಕೊಂಡು ಸ್ವಲ್ಪ ಹಾಗೆ ಓದೋದ್ ಇಟ್ಕೊಳ್ಳಿ, ಮಗು ಸಂತೋಷವಾಗಿರುತ್ತಾ? ಇಲ್ಲ. ಯಾಕೆ? ಅವ್ರು ಸ್ಟ್ರೇಂಜರ್ಸ್, ಅವ್ರು ಯಾರೋ ಗೊತ್ತಿಲ್ಲ ನನಗೆ, ಅವರಿಂದ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಒಂದು ಸಂದೇಶ ಏನ್ ಬರ್ತಂದ್ರೆ, ಇವರು ನನ್ನವರಲ್ಲ, ನನಗೆ ಒಳಿತನ್ನ ಬಯಸುವಂತವ್ರು ಇವರಲ್ಲ ಅನ್ನುವಂತಹ ಆಲೋಚನೆ ಚಿಕ್ಕ ಮಗುಗೆ ಹೇಗ್ ಬರ್ತದೋ, ಅದೇ ರೀತಿಯಲ್ಲಿ ಯಾರು ದೇವರನ್ನ ಅರ್ಥಕೊಳ್ಳೋದಿಲ್ವೋ, ಅರಿತಿರೋದಿಲ್ವೋ ಅಂತವ್ರೊಟ್ಟಿಗೆ ದೇವರು ಸಹವಾಸವನ್ನ ಮಾಡೋದಿಲ್ಲ ಅಂತ. ಹಾಗಾಗಿ ಸಹವಾಸ ಯಾರೊಟ್ಟಿಗೆ ಅಂತಂದ್ರೆ, ನಂಬರ್ 1 ದೇವರೊಟ್ಟಿಗೆ ನನ್ನ ಸಹವಾಸ ಇರ್ಬೇಕು ಅಂತ. ಯಾವಾಗ ದೇವರೊಟ್ಟಿಗೆ ಸಹವಾಸ ಇರ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಯಾವಾಗ ನಾನು ದೇವರನ್ನ ಅರ್ಥಕೊಳ್ತೀನೋ ಆಗ ನಾನು ದೇವರೊಟ್ಟಿಗೆ ಏನ್ ಮಾಡ್ತೀನಿ, ನಾನು ಸಹವಾಸದಲ್ಲಿ ಇರ್ತೀನಿ. ಇಲ್ಲ ಅಂತಂದ್ರೆ ಸಹವಾಸದಲ್ಲಿ ಇರಲ್ಲ. ಅದಕ್ಕೆ ಆಮೋಸ ಗ್ರಂಥದಲ್ಲಿ ಒಂದು ವಿಶೇಷವಾದಂತ ಒಂದು ಸಂದರ್ಭವನ್ನು ನಾವು ಗಮನಿಸ್ತೇವೆ. 3ನೇ ಅಧ್ಯಾಯ 3ನೇ ವಚನದಲ್ಲಿ, ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರೋ ಅಂತ ಕ್ವಶನ್ ಇದೆ. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರೋ ಅಂತ ಹೇಳಿ. ಅದು ಇಂಗ್ಲಿಷ್ ನಲ್ಲಿ ಏನಿದೆ ಅಂತಂದ್ರೆ, ಕ್ಯಾನ್ ಟೂ ವಾಕ್ ಟುಗೆದರ್ ಎಕ್ಸೆಪ್ಟ್ ದೇ ಬಿ ಅಗ್ರೀಡ್ ಅಂತಿದೆ. ಆಮೋಸ ಗ್ರಂಥ 3ನೇ ಅಧ್ಯಾಯ 3ನೇ ವಚನ ಓದಿದೆ. ಆಮೋಸ ಗ್ರಂಥ 3ನೇ ಅಧ್ಯಾಯ 3ನೇ ವಚನ, ಗೊತ್ತು ಮಾಡಿಕೊಳ್ಳದೆ ಏನದೆ, ಇಬ್ಬರು ಜೊತೆಯಾಗಿ ನಡೆಯುವುದುಂಟಾ? ಇಬ್ರು ಜೊತೆಯಾಗಿ ನಡೆಯಕ್ಕಾಗತ್ತಾ ಗೊತ್ತು ಮಾಡ್ಕೊಳ್ಳದೆ? ಸಾಧ್ಯ ಇಲ್ಲ. ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೇನೆ ಅವ್ರ ಜೊತೆ ನಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ನಡೆಯಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಈ ರೀತಿಯಾದಂತಹ ಗೊತ್ತು ಮಾಡಿಕೊಳ್ಳದೇನೆ, ಅಂದ್ರೆ ಒಬ್ರನ್ನೊಬ್ರು ಅರ್ಥಕೊಳ್ಳದೇನೆ ಕುಟುಂಬಗಳು ಇಬ್ಬಾಗ ಆಗಿರುವಂತದನ್ನ ನಾವು ಸಮಾಜದಲ್ಲಿ ಎಷ್ಟೋ ಗಮನಿಸ್ತೀವಿ. ಕಾರಣ ಏನಂತಂದ್ರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾನೆ, ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವುದು ಉಂಟೆ? ಉತ್ತರ ಏನು? ಪ್ರಶ್ನೆ ಕೊಡ್ತಾ ಇದ್ದಾನೆ. ಉತ್ತರ ಏನು? ಇಲ್ಲ. ಇಬ್ರು ಒಬ್ರನ್ನೊಬ್ರು ಗೊತ್ತು ಮಾಡ್ಕೊಂಡ್ರೆ, ಒಬ್ರೊಬ್ರು ಅರ್ಥ ಮಾಡ್ಕೊಂಡ್ರೆ ಇಬ್ರು ಜೊತೆಯಾಗಿ ನಡ್ಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ದೇವ್ರನ್ನ ನಾನು ಅರ್ಥ ಮಾಡ್ಕೊಂಡ್ರೆ ದೇವ್ರನ್ನೊಟ್ಟಿಗೆ ಏನ್ ಮಾಡ್ತಾನೆ, ನಡೀತಾನೆ. ಇದು ಬಹಳ ಮುಖ್ಯ. ಫೆಲೋಶಿಪ್ ಅಂತಂದ್ರೆ ದೇವರೊಟ್ಟಿಗೆ ಮೊದಲು ನಾನು ದೇವ್ರನ್ನ ಅರ್ಥ ಮಾಡಿದ್ದೀನಿ. ಯಾರು ನನ್ನ ದೇವ್ರು? ಯಾರು? ಆತನ ಸ್ವಭಾವ ಏನು? ಆತನ ಗುಣಲಕ್ಷಣಗಳೇನು? ನನ್ನ ವಿಷಯದಲ್ಲಿ ಆತನ ಆಲೋಚನೆ ಏನು? ನನ್ನನ್ನು ಯಾವ ಉದ್ದೇಶಕ್ಕೋಸ್ಕರ ಈ ಭೂಮಿಗೆ ಆತನ ಕಳಿಸ್ಕೊಟ್ಟಿದ್ದಾನೆ? ಯಾವ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಒಂದು ದೇಹದಲ್ಲಿ ನಾನು ಬದುಕ್ತಾ ಇದ್ದೀನಿ ಅನ್ನುವಂತ ಒಂದು ತಿಳುವಳಿಕೆ ದೇವರ ಬಗ್ಗೆ ನನಗಿಲ್ಲ ಅಂತಂದ್ರೆ
ನಾನು ದೇವರೊಟ್ಟಿಗೆ ಸಹವಾಸದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದೇವ್ರು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನಾನ್ ಯಾರು, ನನ್ನ ಆಲೋಚನೆಗಳೇನು ಅನ್ನುವಂಥದ್ದನ್ನ ಪ್ರತಿ ಸಂದರ್ಭದಲ್ಲಿ ತಿಳಿಸಿನೇ ಅವ್ರ ಜೊತೆ ಸಹವಾಸ ಮಾಡಕ್ ಮುಂದಾಗ್ತಾನೆ ಹೊರತಾಗಿ ತಿಳಿಸದೇನೆ ಆತನ ಯಾವುದೇ ರೀತಿಯಾದಂತ ಸಹವಾಸಕ್ಕೆ ಆತನ ಮುಂದಕ್ಕೆ ಹೋಗಲ್ಲ ಅಂತ ಹೇಳಿ. ನನ್ನ ಪ್ರಜೆಗಳಾದಂತ ಇಸ್ರಾಯೇಲರನ್ನ ಐಗುಪ್ತ ದೇಶದಲ್ಲಿ ಹೆಚ್ಚು ಕಡಿಮೆ 430 ವರ್ಷಗಳ ಕಾಲ ದಾಸತ್ವದಲ್ಲಿದ್ದಂತ ಅವರನ್ನ ಬಿಡಿಸ್ಕೊಂಡು ಬಂದ್ಮೇಲೆ ಸೀನಾಯಿ ಬೆಟ್ಟದಲ್ಲಿ ತನ್ನ ಸೇವಕನಾದಂತ ಮೋಶೆಯ ಮುಖಾಂತರ ಅವರಿಗೆ ಒಡಂಬಡಿಕೆಯನ್ನ ಅಂದ್ರೆ ಒಡಂಬಡಿಕೆಯ ಸಂಬಂಧವನ್ನ ಏರ್ಪಡಿಸಿಕೊಳ್ಳೋದಕ್ಕೋಸ್ಕರ ನಾನು ಈ ರೀತಿ ಅವ್ರ ಜೊತೆ ಸಹವಾಸದಲ್ಲಿ ಇರ್ಬೇಕಂತಿದ್ದೀನಿ, ಒಂದು ಸಂಬಂಧದಲ್ಲಿ ಇರ್ಬೇಕಂತಿದ್ದೀನಿ. ಹಾಗಾಗಿ ಆ ಸಂಬಂಧಕ್ಕೆ ಅವರು ಒಪ್ಕೊಳ್ತಾರ, ಹೋಗ್ ಕೇಳು ಮೋಶೆ ಅಂತೇಳಿ ಏನ್ ಕಳಿಸ್ತಾನೆ, ಮೋಶೆನ ಹೇಳಿ ಕಳಿಸ್ತಾನೆ. ಹಾಗಾಗಿ ದೇವರು ಯಾವತ್ತೂ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ, ನನ್ನನ್ನ ಅರ್ಥ ಮಾಡ್ಕೊಳ್ಳಿ, ನೀವು ನನ್ನ ಒಡಂಬಡಿಕೆಯ ಆಜ್ಞೆಗಳಿಗೆ ನೀವು ಅನುಸರಿಸಿ ನಡೆದ್ರೆ ನಾನ್ ನಿಮ್ ಜೊತೆ ಸಂಬಂಧವನ್ನ ಹೊಂದಿರ್ತೀನಿ, ಇಲ್ಲ ಅಂತಂದ್ರೆ ಹೊಂದಿರಲ್ಲ ಅಂತ. ಅದಕ್ಕೆ ವಿಮೋಚನ ಕಾಂಡ ಪುಸ್ತಕ 19ನೇ ಅಧ್ಯಾಯದಲ್ಲಿ ಮೋಶೆಗೆ ದೇವರು ತಿಳಿಸ್ತಕ್ಕಂಥ ವಿಶೇಷವಾದಂತ ಮಾತು ವಿಮೋಚನ ಕಾಂಡ ಪುಸ್ತಕ 19ನೇ ಅಧ್ಯಾಯದಲ್ಲಿ 19ನೇ ಅಧ್ಯಾಯ 3ನೇ ವಚನದಲ್ಲಿ, ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ ಅದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲಾ ನೀವು ನೋಡಿದ್ದೀರಷ್ಟೇ. 5ನೇ ವಚನ, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತ ಭೂಮಿಯೂ ನನ್ನದಷ್ಟೇ, ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. ಏನ್ ಮಾಡ್ತಾ ಇದ್ದಾನೆ ದೇವ್ರು ಇವಾಗ? ನಾನು ಯಾರು, ನನ್ನ ಆಲೋಚನೆ ಏನು, ನನ್ನ ಸ್ವಭಾವ ಎಂತದ್ದು ಅನ್ನೋದನ್ನ ಏನ್ ಮಾಡ್ತಾ ಇದ್ದಾನೆ? ತನ್ನ ಪ್ರಜೆಗಳಿಗೆ ತಿಳಿಸ್ತಾ ಇದ್ದಾನೆ. ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥಕೊಂಡು ಹೌದು ದೇವರ ಸ್ವಭಾವ ಇಂಥದ್ದು, ದೇವರ ಕಂಡೀಷನ್ಸ್ ಇಂಥದ್ದು, ದೇವರ ನಮ್ಮ ಬಗ್ಗೆ ಈ ರೀತಿಯಾದಂತ ಒಂದು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾನೆ. ಸೊ ಹೌದು, ನಿನ್ನ ಆಲೋಚನೆ ಕರೆಕ್ಟ್, ನಾವ್ ಇದಕ್ಕೆ ಒಪ್ಕೊಂಡಿದೀವಿ ಅಂದಾಗ್ಲೇ ಏನಾಗುತ್ತೆ, ಅಲ್ಲಿ ಸಂಬಂಧಗಳು ಏರ್ಪಡ್ತಾ ಹೊರತಾಗಿ ಇಲ್ಲಂದ್ರೆ ಸಂಬಂಧಗಳು ಏರ್ಪಡಲ್ಲ, ಸಹವಾಸಗಳು ಏರ್ಪಡಲ್ಲ. ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾನೆ ಅಂತಂದ್ರೆ 7ನೇ ವಚನದಲ್ಲಿ, ಆಗ ಮೋಶೆ ಬಂದು ಜನರ ಹಿರಿಯರನ್ನು ಕೂಡಿಸಿ ಯೆಹೋವನು ಆಜ್ಞಾಪಿಸಿದ್ದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು. 8ನೇ ವಚನ, ಜನರೆಲ್ಲರೂ ಯೆಹೋವನು ಹೇಳಿದಂತೆಯೇ ಮಾಡುವರು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ಇಲ್ಲಿ ಏನಾಗ್ತದೆ, ಇಬ್ರು ಗೊತ್ತು ಮಾಡ್ಕೊಂಡಿದಾರೆ. ಇಲ್ಲಿ ದೇವರು ತನ್ನನ್ನು ತಾನು ಗೊತ್ತುಪಡಿಸ್ಕೊಂಡಿದ್ದಾನೆ, ಇಸ್ರಾಯೇಲರು ಕೂಡ ಎಸ್ ನೀನ್ ಏನ್ ಗೊತ್ತು ಮಾಡಿಸಿದ್ಯೋ ಅದನ್ನ ನಾವು ಅಗ್ರಿ ಮಾಡ್ತಾ ಇದ್ದೀವಿ ಅಂತೇಳಿ ಇಬ್ರು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಒಂದಾಗಿ ಹೋಗ್ತಾ ಇದ್ದಾರೆ. ಅಂದ್ರೆ ದೇವರೊಟ್ಟಿಗೆ ನಾನು ಸಹವಾಸ ಮಾಡ್ಬೇಕಂತಂದ್ರೆ ದೇವರನ್ನ ಅರ್ಥಕೊಂಡು ದೇವರ ಒಡಂಬಡಿಕೆಯ ಸಂಬಂಧಕ್ಕೆ ಒಳಪಟ್ಟು ಸಹವಾಸದಲ್ಲಿ ಹೋಗ್ಬೇಕೆ ವಿನಃ ದೇವರ ಒಡಂಬಡಿಕೆಯ ಸಹವಾಸದಲ್ಲಿ ಇಲ್ಲದೇನೆ, ಒಡಂಬಡಿಕೆಯ ಸಂಬಂಧ ಇಲ್ಲದೇನೆ ನಾನು ದೇವರೊಟ್ಟಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಉದಾಹರಣೆಗೆ ವಿವಾಹ ಕಾರ್ಯಕ್ರಮದಲ್ಲಿ ಗಂಡು ಹೆಣ್ಣನ್ನ ನಿಲ್ಲಿಸ್ಬಿಟ್ಟು ಅವರಿಗೆ ಸಭೆ ಮುಂದೆ, ಕ್ರಿಸ್ತನ ಮುಂದೆ, ದೇವರ ಮುಂದೆ ಅವರಿಗೆ ಪ್ರಮಾಣಗಳನ್ನ ಮಾಡುತ್ತಾರೆ. ಏನಮ್ಮ, ಇಂತಿಂತ ವ್ಯಕ್ತಿಯನ್ನ ನಿನ್ನ ಗಂಡನನ್ನಾಗಿ ಅಂಗೀಕರಿಸುವುದಕ್ಕೆ ನಿನ್ಗೆ ಇಷ್ಟ ಇದೆಯಾ ಅಂತ ಕೇಳ್ತಾನೆ. ಏನಯ್ಯ, ನೀನು ಈ ಒಂದು ಸ್ತ್ರೀಯನ್ನ ನಿನ್ನ ಒಂದು ಹೆಂಡತಿಯನ್ನಾಗಿ ಅಂಗೀಕರಿಸ್ಕೊಳ್ಳೋದಕ್ಕೆ ನಿನ್ಗೆ ಇಷ್ಟ ಇದೆಯಾ ಅಂತ ಕೇಳ್ತಾರೆ. ಆಗ ಅವರು ಪರಸ್ಪರ ಸಮ್ಮತಿಯನ್ನು ತೋರ್ಪಡಿಸಿದ್ರೇನೆ ಆ ಒಡಂಬಡಿಕೆ ಸಂಬಂಧಕ್ಕೆ ಏನಾಗ್ತಾರೆ, ಅವರು ಬರ್ತಾರೆ. ಇಲ್ಲ ಅಂತಂದ್ರೆ ಇಬ್ಬರ ಜೊತೆಯಾಗಿ ನಡೆದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ದೇವರೊಟ್ಟಿಗೆ ಸಂಬಂಧ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ ನಾವು ಇವತ್ತು ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ನಾನು ದೇವರೊಟ್ಟಿಗೆ ಎಂತ ಸಂಬಂಧನ ಹೊಂದಿದ್ದೀನಿ, ದೇವ್ರು ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಅನ್ನುವಂತ ಆಲೋಚನೆ ನಮ್ಮಲ್ಲಿ ಬಂದಾಗ್ಲೇನೆ ನಮ್ಮ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಗೊತ್ತಾಗ್ತದೆ. ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗ್ತದೆ. ಗಂಡ ಹೆಂಡತಿಯವರು ಕುಟುಂಬದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದ್ರು ಕೂಡ, ಎಷ್ಟೇ ಜಗಳ ಆದ್ರೂ ಕೂಡ ಯಾರು ಒಬ್ರನ್ನೊಬ್ರು ಬಿಟ್ಟು ಕೊಡಲ್ಲ ಅಂತಂದ್ರೆ ಅವರು ಚಂದವಾಗಿ ಒಬ್ರನ್ನೊಬ್ರು ಏನ್ ಮಾಡಿದ್ರು, ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರಸ್ತುತ ದಿನಮಾನಗಳಲ್ಲಿ ಈ ಕಾರ್ಯಗಳು ನಡೀತಾ ಇಲ್ಲ. ವಿವಾಹ ಜೀವಿತದಲ್ಲಿ ಮಾತೆತ್ತಿದ್ರು ಸಾಕು, ಡೈವರ್ಸ್ ಅಂತಾರೆ. ಗಂಡ ಡೈವರ್ಸ್ ಅಂತಾನೆ, ಹೆಂಡತಿನೂ ಡೈವರ್ಸ್ ಅಂತ.
ಯಾಕೆಂತಂದ್ರೆ ಒಬ್ರನ್ನೊಬ್ರು ಏನ್ ಮಾಡಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳನ್ನ ದೊಡ್ಡ ದೊಡ್ಡ ಗಂಭೀರ ವಿಷಯಗಳನ್ನಾಗಿ ತಾವೇ ಅವುಗಳನ್ನ ಮಾರ್ಪಡಿಸಿ ಪರಿಶುದ್ಧವಾದಂತಹ ಒಂದು ವಿವಾಹ ದಾಂಪತ್ಯ ಜೀವಿತದ ಶ್ರೇಷ್ಠತೆಯನ್ನ ಅರಿತುಕೊಳ್ಳದೇನೆ ತಾತ್ಕಾಲಿಕವಾಗಿ ಉದ್ಭವವಾಗ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಶಾಶ್ವತವಾದಂತಹ ಸಂಬಂಧದಿಂದ ಅಗಲಿ ಹೋಗ್ಬೇಕು, ಅದೇ ನಮಗೆ ಸಮಾಧಾನ, ಅದೇ ನಮಗೆ ಸಂತೋಷ ಅನ್ನುವಂತಹ ತೀರ್ಮಾನಕ್ಕೆ ಇವತ್ತು ಎಷ್ಟೋ ಕುಟುಂಬಗಳು ಏನಾಗ್ತಾ ಇದಾವೆ, ಮುಂದಾಗ್ತಾ ಇದ್ದಾವೆ. ಇದು ಒಳ್ಳೇದಲ್ಲ. ಹಾಗಾಗಿ ಸಂಬಂಧ ಯಾರೊಟ್ಟಿಗೆ ಅಂತಂದ್ರೆ ದೇವರೊಟ್ಟಿಗೆ ನಮಗೆ ಸಂಬಂಧ ಅಂತ ಹೇಳಿ. ಹಾಗಾಗಿ ಸಂಬಂಧಗಳೊಟ್ಟಿಗಿದ್ರೇನೆ ನಾವು ದೇವರ ಸಹವಾಸದಲ್ಲಿ ಇದ್ದೀವಿ ಅಂತ. ಸೊ ಸಂಬಂಧದಲ್ಲಿ ಇದ್ದೀವಿ ನಾವು ಅಂತಂದ್ರೆ ಅರ್ಥ ಏನಂತಂದ್ರೆ ಆತನ ವಾಕ್ಯಗಳನ್ನ, ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದ್ರ ಮೂಲಕವೇ ನಾವು ಯಾರ ಜೊತೆಗೆ ಸಹವಾಸದಲ್ಲಿ ಇದ್ದೀವಿ, ದೇವರೊಟ್ಟಿಗೆ ಸಹವಾಸದಲ್ಲಿ ಇದ್ದೀವಿ. ಆತನ ಆಜ್ಞೆಗಳನ್ನ ಕೈಕೊಂಡು ನಡೀಲಿಲ್ಲ ಅಂತಂದ್ರೆ ಎಂತ ಸಹವಾಸ ಅದು, ಎಂತ ಸಂಬಂಧ ಅದು? ಸಂಬಂಧನೇ ಅಲ್ಲ ಅದು. ಹಾಗಾಗಿ ಹೀಗೆ ದೇವರು ಈ ನನ್ನ ಒಡಂಬಡಿಕೆಗೆ ನೀವು ಒಪ್ತೀರಾ ಅಂದಾಗ ನಾನ್ ನಿಮ್ ಜೊತೆ ಸಹವಾಸಕ್ಕೆ ಇರ್ತೀನಿ ಅಂತ ಹೇಳಿ ದೇವರು ಮೋಶ ಮುಖಾಂತರ ಹೇಳಿ ಕಳಿಸಿದ್ದಾನೆ. ಮೋಶ ಆ ವಿಷಯವನ್ನು ತಂದು ಇಸ್ರಾಯೇಲ್ ಪ್ರಜೆಗಳಿಗೆ ಹೇಳಿದ್ದಾನೆ. ಇಸ್ರಾಯೇಲ್ ಪ್ರಜೆಗಳು ಅಂತ ಹೇಳಿ ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಸೂಚಿಸಿದ ಮೇಲೆ ನಡಿಬೇಕಾನೆ ಅದ್ರದ್ದು ಅದೇ ರೀತಿ ಅವರು ನಡಿಲಿಲ್ಲ. ಇಮ್ಮಿಡಿಯೇಟ್ ಆಗಿ ದೇವರ ಒಂದು ಮನಸ್ಸನ್ನ ಅರಿಯದೆ ಮನಸ್ಸಿಗೆ ವಿರುದ್ಧವಾಗಿ ನಡೆದ್ರ ಮುಖಾಂತರ ದೇವರ ಕೋಪಕ್ಕೆ ಅವರು ಕಾರಣರಾಗಿರ್ತಕ್ಕಂಥದ್ದನ್ನು ನಾವು ಯೆರೆಮೀಯನ ಗ್ರಂಥದಲ್ಲಿ ನಾವು ಅನೇಕ ವಿಷಯಗಳನ್ನು ಗಮನಿಸ್ತೀವಿ. ಅದಕ್ಕೆ ದೇವರು ಕೋಪಗೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಯೆರೆಮೀಯನ ಗ್ರಂಥ 31 ವಚನದಲ್ಲಿ, ಯೆರೆಮೀಯನ ಗ್ರಂಥ 31 ಅಧ್ಯಾಯ 31 ವಚನದಲ್ಲಿ ಆತನು ಕೋಪಗೊಂಡು ಏನ್ ಮಾಡ್ತಾನೆ ಅಂತಂದ್ರೆ, ನಾನು ಇವ್ರ ಜನಗಳೊಟ್ಟಿಗೆ ನಾನು ಸಹವಾಸ ಮಾಡಲ್ಲ. ನಾನು ಯಾಕೆ ಸಹವಾಸ ಮಾಡಲ್ಲ ಅಂತಂದ್ರೆ ಇವ್ರು ನನ್ನ ಜೊತೆಗೆ ನಡೀತಾ ಇಲ್ಲ, ಇವರು ನನ್ನ ಸಂಬಂಧವನ್ನ ಇವರು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇಲ್ಲ ಅಂತೇಳಿ ದೇವರು ಕೋಪಗೊಂಡು ಅಲ್ಲಿ ಅವರಿಗೆ ಹೇಳ್ತಕ್ಕಂಥ ವಿಶೇಷವಾದಂತ ಮಾತನ್ನು ನಾವು ಗಮನಿಸ್ತೇವೆ. ಯೆರೆಮೀಯನ ಗ್ರಂಥ 31 ಅಧ್ಯಾಯ 31 ವಚನದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಅವರ ಸಂಗಡ ಮಾಡಿಕೊಳ್ಳಿಕೆ ಅಂತದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಏನ್ ಮಾಡಿದ್ದಾರೆ, ಮೀರಿದ್ದಾರೆ ಅಂತ. ಯಾಕೆ ಮೀರಿದ್ದಾರೆ? ದೇವರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ದೇವರ ಆಲೋಚನೆಗಳನ್ನ, ದೇವರ ಸ್ವಭಾವಗಳನ್ನ ಅರ್ಥ ಮಾಡಿಕೊಳ್ಳದೆ ತಮ್ಮ ಶಾರೀರಿಕವಾದಂತಹ ಅಭಿಲಾಷೆಗಳಿಗೆ, ಶಾರೀರಿಕ ಇಚ್ಛೆಗಳಿಗೆ ತಮ್ಮಂತ ಒಳಪಡಿಸಿಕೊಂಡು ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ಏನ್ ಮಾಡಿದ್ದಾರೆ, ದೇವರನ್ನ ಬಿಟ್ಬಿಟ್ಟಿದ್ದಾರೆ. ದೇವರ ಸಹವಾಸದಲ್ಲಿ ಅವ್ರು ಇಲ್ಲ, ದೇವರ ಸಹವಾಸದಲ್ಲಿ. ಹಾಗಾಗಿ ದೇವರು ಈ ರೀತಿಯಾಗಿ ಅವ್ರ ಮೇಲೆ ಕೋಪಗೊಂಡು ಏನ್ ಹೇಳ್ತಾನೆ ಅಂದ್ರೆ, ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಮೀರಿದರಷ್ಟೇ. 33 ವಚನ ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಆಗಿರುವರು ಅಂತ. ಹಾಗಾಗಿ ದೇವರ ಒಡಂಬಡಿಕೆಯ ಸಂಬಂಧಕ್ಕೆ ಒಳಪಡದೇ ಇರತಕ್ಕಂತ ಪ್ರಜೆಗಳ ವಿಷಯದಲ್ಲಿ ದೇವರು ಕಠಿಣವಾದಂತಹ ಒಂದು ತೀರ್ಮಾನವನ್ನ ಇಲ್ಲಿ ಹೊರಪಡಿಸುವಂತದನ್ನ ನಾವು. ಸೊ ಈಗ ನಾವು ಏನಾಗಿದ್ದೀವಿ ಇವಾಗ ಅಂತಂದ್ರೆ, ಈಗ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಈ ರೀತಿಯಾಗಿ ಮಾಡಿಕೊಳ್ಳುವಂತ ಒಂದು ಹೊಸ ಒಡಂಬಡಿಕೆಗೆ ಆತನ ಮಗನಾದಂತ ಯೇಸು ಕ್ರಿಸ್ತನ ಮೂಲಕ ಏನಾಗಿದ್ದೀವಿ, ನಾವು ದೇವರಿಗೆ ಸಂಬಂಧಿಗಳಾಗಿದ್ದೀವಿ. ದೇವರ ಮನಸ್ಸೇನಂತೇಳಿ ಕ್ರಿಸ್ತನ ಮೂಲಕ ಅರ್ಥ ಮಾಡಿಕೊಂಡು ದೇವರು ನಮ್ಮಿಂದ ಏನನ್ನ ಬಯಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ಕ್ರಿಸ್ತನ ಮೂಲಕ ನಾವು ತಿಳಿದುಕೊಂಡು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾರ ಜೊತೆಗೆ ಸಂಬಂಧದಿಲ್ಲದನಂತಂದ್ರೆ ದೇವರೊಟ್ಟಿಗೆ ಸಂಬಂಧದಲ್ಲಿದ್ದಾನೆ. ಸೊ ಈ ಸಂಬಂಧ ಎಂತಂತಂದ್ರೆ ಇದು ಒಡಂಬಡಿಕೆ ಸಂಬಂಧ ಅಂತ ಹೇಳಿ, ಅಂದ್ರೆ ದೇವರ ಆಜ್ಞೆಗಳಿಗೆ ಒಳಪಟ್ಟು ಜೀವಿಸುವುದ್ರ ಮೂಲಕ ಆತನ ಸಹವಾಸಕ್ಕೆ ನಾವು ಬರ್ತೇವೆ ಹೊರತಾಗಿ ನನಗೆ ಆತನ ಒಡಂಬಡಿಕೆ ಆಜ್ಞೆಗಳು ಬೇಕಾಗಿಲ್ಲ, ಆತನ ಕಟ್ಟಳೆಗಳು ನನಗೆ ಬೇಕಾಗಿಲ್ಲ, ನನ್ನ ಪಾಡಿಗೆ ನಾನು ಬದುಕ್ತೀನಿ, ವಾರಕ್ಕೊಂದ್ಸರಿ ಬಂದು ಏನೋ ನನ್ನ ಇಷ್ಟ ಇದ್ರೆ ನನ್ನ ದೇವರನ್ನ ನಾನು ಘನಪಡಿಸ್ತೀನಿ, ಮಹಿಮೆ ಪಡಿಸ್ತೀನಿ, ಮತ್ತೆ ನಾನು ಬದುಕ್ತೀನಿ ಅಂತಂದ್ರೆ ಅವರು ದೇವರ ಸಹವಾಸದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಡಂಬಡಿಕೆ ಸಂಬಂಧ ಅನ್ನುವಂಥದ್ದು ಬಹಳ ಮುಖ್ಯ ಅಂತ. ಆದ ಕಾರಣನೇ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 10ನೇ ವಚನದಲ್ಲಿ ಇದೇ ವಿಷಯವನ್ನ ಇಬ್ರಿಯ ಗ್ರಂಥಕರ್ತ ಪ್ರಸ್ತಾಪ ಮಾಡ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 10ನೇ ವಚನದಲ್ಲಿ ಈಗೇನು ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 31ನೇ ವಚನದಿಂದ 34ನೇ ವಚನದಲ್ಲಿ ಏನು ಓದಿದ್ವೋ ಅದೇ ವಿಷಯವನ್ನ ಇಬ್ರಿಯ ಗ್ರಂಥಕರ್ತ ಅಲ್ಲಿ ಪ್ರಸ್ತಾಪ ಮಾಡ್ತಾನೆ.
ಇಬ್ರಿಯರು ಬರೆದ ಪತ್ರಿಕೆ 8ನೇ ಅಧ್ಯಾಯ 10ನೇ ವಚನದಲ್ಲಿ ಒಡಂಬಡಿಕೆಯ ಸಂಬಂಧಿಗಳೊಂದಿಗೆ ನಾನು ಸಹವಾಸ ಮಾಡ್ತೀನಿ. ಹಾಗಾಗಿ ಒಡಂಬಡಿಕೆ ಸಂಬಂಧಕ್ಕೆ ಒಳಪಟ್ಟಿದ್ದೀನ ನಾನು ಅನ್ನೋದು ಬಹಳ ಮುಖ್ಯ. ದೇವರ ಸಹವಾಸದಲ್ಲಿ ನಾನು ಇಲ್ಲ ಅಂತಂದ್ರೆ ದೇವರ ಪಕ್ಷದಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಆಶೀರ್ವಾದಗಳಿಗೆ ನಾನು ಪಾತ್ರನಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಒಬ್ಬ ತಂದೆ ತನ್ನ ಕಷ್ಟಾರ್ಜಿತದಿಂದ ಸಂಪಾದಿಸಿದಂತ ಆಸ್ತಿಗೆ ವಾರಸುದಾರ ಯಾರು ಅಂತಂದ್ರೆ ವಾಸ್ತವದಲ್ಲಿ ಮಗನೇ ಆಗಿರುತ್ತೆ. ನನ್ನ ಹೊಟ್ಟೆಲಿ ಹುಟ್ಟಿದಂತ ಮಗನೇ ಆಗಿರುತ್ತೆ. ಆ ಮಗ ಎಲ್ಲಿವರೆಗೂ ತಂದೆಗೆ ವಿಧೇಯನಾಗಿ ನಡ್ಕೊಳ್ತಾನೋ ಅಲ್ಲಿವರೆಗೂ ಕೂಡ ತಂದೆ ತನ್ನ ಆಸ್ತಿಗೆ ವಾರಸುದಾರನನ್ನಾಗಿ ಆ ಮಗನನ್ನೇ ನೇಮಿಸ್ತಾನೆ. ಯಾವಾಗ ಒಬ್ಬ ಮಗ ತಂದೆಗೆ ವಿರುದ್ಧವಾಗಿ ತಂದೆಯ ಮನಸ್ಸನ್ನ ನೋಯಿಸುವಂತ ರೀತಿಯಲ್ಲಿ ಜೀವಿತವನ್ನು ಜೀವಿಸ್ತಾನೋ ಆಗ ಆ ತಂದೆ ತನ್ನ ಆಸ್ತಿಯನ್ನ ಯಾರಿಗ್ ಬೇಕಾದ್ರೂ ಕೂಡ ಕೊಡುವುದಕ್ಕೆ ಆತನ ಏನಾಗಿದ್ದಾನೆ, ಆತನು ಸ್ವತಂತ್ರನಾಗಿದ್ದಾನೆ. ತಂದೆಯ ಆಸ್ತಿಗೆ ಒಬ್ಬ ವ್ಯಕ್ತಿ ವಾರಸುದಾರನಾಗಬೇಕು ಅಂತಂದ್ರೆ ತಂದೆಯ ಮನಸ್ಸಿಗೆ ಮೆಚ್ಚುವಂತ ರೀತಿಯಲ್ಲಿ ಮಗನ್ ಏನ್ ಮಾಡ್ಬೇಕಾಗತ್ತೆ, ಅಲ್ಲಿ ನಡ್ಕೊಳ್ಬೇಕಾಗ್ತದೆ. ತಂದೆಗೆ ವಿಧೇಯನಾಗಿ, ತಂದೆಗೆ ಒಳಗಾಗಿ, ತಂದೆಯ ಆಜ್ಞೆಗಳಿಗೆ ಕಟ್ಟಳೆಗಳಿಗೆ ಒಳಪಟ್ಟು ಜೀವಿಸುವಂತ ಮಗನಿಗೆನೆ ತಂದೆಯ ಆಸ್ತಿಗೆ ವಾರಸುದಾರನಾಗ್ಲಿಕ್ಕೆ ಸಾಧ್ಯ ವಿನಃ ನನ್ನ ಪಾಡಿಗೆ ನಾನು ನಡೀತೀನಿ ಅದೇನಿದ್ರು ಕೂಡ ನಂದೇ ಅನ್ನುವಂತಹ ಒಂದು ದಿಮಾಕಿನಲ್ಲಿ ನಡೆದ್ರೆ ತಂದೆ ಯಾವತ್ತೂ ಕೂಡ ಒಪ್ಪುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಅಂತ. ಅದಕ್ಕೆ ಅವಾಗ ತಂದೆಗಳು ಹೇಳ್ತಾ ಇದ್ದಾರೆ, ನನ್ನ ಆಸ್ತಿಯಲ್ಲಿ ಒಂದು ಬಿಡಿಗಾಸು ಕೂಡ ನೀನು ಕೊಡಲ್ಲ, ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರಿತೀನಿ ಹೊರತಾಗಿ, ಯಾವ್ದೋ ಸರ್ಕಾರಕ್ಕೆ ಬರಿತೀನಿ ಹೊರತಾಗಿ ಯಾವುದೇ ಕಾರಣಕ್ಕೆ ನೀನು ಬರ್ಕೊಡಲ್ಲ ಅಂತ ಹೇಳಿ. ಹಾಗಾಗಿ ತಂದೆಯ ಒಂದು ಆಶೀರ್ವಾದ ನಾನು ಪಡ್ಕೊಳ್ಬೇಕು ಅಂತಂದ್ರೆ, ತಂದೆಯ ಸಹವಾಸದಲ್ಲಿ ನಾನು ಇರ್ಬೇಕಂತಂದ್ರೆ, ತಂದೆಯ ಒಂದು ಆಸ್ತಿಗೆ ನಾನು ವಾರಸುದಾರನ ಆಗ್ಬೇಕಂತಂದ್ರೆ ಒಡಂಬಡಿಕೆಯ ಸಂಬಂಧಕ್ಕೆ ನಾನು ಏನಾಗಬೇಕು, ನಲ್ಲಿ ಎಂಟ್ರಿ ಆಗ್ಬೇಕು ಅಂತ. ಒಡಂಬಡಿಕೆ ಸಂಬಂಧಕ್ಕೆ ನಾನು ಒಳಗಾಗ್ಬೇಕು. ಒಡಂಬಡಿಕೆ ಸಂಬಂಧ ಹೇಗೆ ಬರುತ್ತೆ ಅಂತಂದ್ರೆ ಆತನ ವಾಕ್ಯಗಳ ಮೂಲಕವೇ ಆ ಸಂಬಂಧ ಬರ್ಲಿಕ್ಕೆ ಸಾಧ್ಯ ಹೊರತಾಗಿ ನನ್ನ ಮನಸ್ಸಿಗೆ ನಾನು ಏನೋ ಮಾಡ್ತೀನಿ ಅಂತಂದ್ರೆ ಅದು ಬರೋಕ್ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ನಾವು ದೇವರಿಗೆ ಮಕ್ಕಳಾಗ್ಬೇಕು, ನಮ್ಮ ಪಾಪ ಪರಿಹಾರ ಆಗ್ಬೇಕು ಅಂತಂದ್ರೆ ನಾನು ಪ್ರಾರ್ಥನೆ ಮಾಡಿ ಯೇಸುವೆ ನನ್ನ ಹೃದಯದೊಳಗಡೆ ಬಾ, ನನ್ನ ಪಾಪವನ್ನ ಪರಿಹರಿಸು ಅಂತ ಹೇಳಿದ ತಕ್ಷಣ ಅದು ನೆರವೇರಿ ಬರುತ್ತಾ? ಆಗಲ್ಲ. ಅದಕ್ಕೊಂದು ಸಿಸ್ಟಮ್ ಇಟ್ಟಿದ್ದಾನೆ ದೇವರು. ಏನ್ ಇಟ್ಟಿದ್ದಾನೆ? ನೀವು ಮೊದಲು ಸುವಾರ್ತೆಯನ್ನ ಕೇಳ್ರಿ ಅಂತ. ಸುವಾರ್ತೆ ಅಂದ್ರೆ ಏನು? ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನಗಳ ವಿಷಯವಾದಂತ ಸುವಾರ್ತೆಯನ್ನು ನೀವು ಕೇಳಿದ ಮೇಲೆ ನಿಮಗೆ ಏನಾಗುತ್ತೆ? ನಂಬಿಕೆ ಬರ್ತದೆ. ನಂಬಿಕೆ ಬಂದಾಗ ನಿಮ್ಮ ವಾಸ್ತವಿಕ ಸ್ಥಿತಿ ಏನು ಅಂತೇಳಿ ನಿಮಗೆ ಅರಿವಾಗುತ್ತೆ. ಹೌದಲ್ಲ, ನಾನು ಯಾವ ಸ್ಥಿತಿಲಿ ಇದ್ದೀನಿ, ದೇವರಿಗೆ ವಿರೋಧಿಯಾಗಿ ನಾನು ನಡ್ಕೊಳ್ಳೋದ್ರ ಮೂಲಕ ದೇವರಿಗೆ ನಾನು ಎಷ್ಟು ಕೋಪವನ್ನು ಎಬ್ಬಿಸಿದ್ದೀನಿ, ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳನ್ನ ನೆರವೇರಿಸುವುದರ ಮೂಲಕ ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ದೇವರಿಂದ ನಾನು ಎಷ್ಟು ದೂರವಾಗಿದ್ದೀನಿ ನಾನು ಅನ್ನುವಂತ ವಿಷಯದಲ್ಲಿ ತಿಳುವಳಿಕೆ ಬಂದು ಆ ವಿಷಯದಲ್ಲಿ ನಾನು ಪಶ್ಚಾತ್ತಾಪ ಪಟ್ಟು ಇನ್ನು ಮೇಲೆ ನಾನು ಈ ರೀತಿ ಬದುಕಲ್ಲ, ಇನ್ನು ಮೇಲೆ ಈ ರೀತಿ ಬದುಕುವುದ್ರ ಮುಖಾಂತರ ಏನ್ ನಷ್ಟ ಆಗುತ್ತೆ ಅನ್ನುವಂತ ವಿಷಯ ನನಗೆ ಗೊತ್ತಾಯ್ತು. ಹಾಗಾಗಿ ಇನ್ನು ಮೇಲೆ ನಾನು ಹಿಂಗ್ ಬದುಕಲ್ಲ. ಇನ್ನು ಮೇಲೆ ನನ್ನ ಒಡೆಯನಾದಂತ ಯೇಸು ಕ್ರಿಸ್ತನಿಗೆ ನಾನು ಅಧೀನನಾಗಿದ್ದುಕೊಂಡು ಆತನ ಪರಿಪಾಲನೆಗೆ ನಾನು ಒಳಗಾಗಿ, ಆತನು ಕೂತ್ಕೊಂಡ್ರೆ ಕೂತ್ಕೊಳ್ತೀನಿ, ನಿಂತ್ಕೊಂಡ್ರೆ ನಿಂತ್ಕೊಳ್ತೀನಿ, ಆತ ಏನ್ ಮಾಡು ಅಂತ ಹೇಳ್ತಾನೆ ಅದನ್ನ ನಾನು ಮಾಡ್ತೀನಿ ಅಂತೇಳಿ ಯೇಸು ಕ್ರಿಸ್ತನು ನನ್ನ ಒಡೆಯನು, ನನ್ನ ಯಜಮಾನನು, ನನ್ನ ರಾಜನು, ನನ್ನ ಅರಸನು ಎಂಬುದಾಗಿ ಆತನನ್ನ ನಾನು ಬಾಯಿಂದ ಅರಿಕೆ ಮಾಡಿಕೊಂಡು ನನ್ನ ಪಾಪ ಪರಿಹಾರಕ್ಕೋಸ್ಕರ ಹೊಸದಾಗಿ ನನ್ನ ಪಾಪ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಬದುಕೋದಕ್ಕೋಸ್ಕರ ನೀರಿನಿಂದಲೂ ಆತ್ಮನಿಂದಲೂ ಜನಿಸುವುದರ ಮೂಲಕ ನಾನು ಏನಾಗ್ತೀನಿ? ನಾನು ಒಡಂಬಡಿಕೆ ಸಂಬಂಧಕ್ಕೆ ನಾನು ಒಳಗಾಗ್ತೀನಿ. ಒಡಂಬಡಿಕೆ ಸಂಬಂಧಕ್ಕೊಳಗ್ತೀನಿ. ಇದು ಒಡಂಬಡಿಕೆ ಸಂಬಂಧ ಅನ್ನುವಂಥದ್ದು. ಈ ರೀತಿಯಾದಂತಹ ಒಂದು ಸಂಬಂಧಕ್ಕೆ ಒಳಗಾದ್ರೇನೆ ಯಾರ ಜೊತೆಗೆ ಸಹವಾಸ ಇರ್ತದಂತಂದ್ರೆ ತಂದೆಯೊಟ್ಟಿಗೆ, ಆತನ ಮಗನಾದಂತ ಯೇಸು ಕ್ರಿಸ್ತನೊಟ್ಟಿಗೆ ನಮಗೆ ಸಹವಾಸ ಇರುತ್ತೆ. ಆ ಸಹವಾಸದಲ್ಲಿ ನಾನು ಇದೀನಾ ಅನ್ನುವಂಥದ್ದನ್ನ ನಮಗೆ ನಾವು ಅವಲೋಕನೆ ಮಾಡ್ಕೊಳ್ಬೇಕು. ಯೋಹಾನ್ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಈ ವಿಷಯವನ್ನ ನಾವು ಗಮನಿಸ್ತೇವೆ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ, ಯೋಹಾನ್ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 1ನೇ ವಚನದಿಂದ ಓದಿದ್ರು. ಬಹಳ ಚೆನ್ನಾಗಿದೆ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ಓಕೆ, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಯಾರಿದು ಪ್ರಸಿದ್ಧಿ ಪಡಿಸ್ತಕ್ಕಂಥದ್ದು? ಯಾರನ್ನ? ಯೇಸು ಕ್ರಿಸ್ತನನ್ನ ಪ್ರಸಿದ್ಧಿ ಪಡಿಸ್ತೇವೆ. ಈಗ ನೋಡಿ 3ನೇ ವಚನ. ನಾವು ಕಂಡು ಕೇಳಿದ್ದು ಕಂಡದ್ದೇನು? ಯೇಸು ಕ್ರಿಸ್ತನನ್ನ.
ಕೇಳಿದ್ದೇನನ್ನ ಯೇಸು ಕ್ರಿಸ್ತನಿಂದ ಕೇಳಿದಂತ ಸಂಗತಿಗಳನ್ನ ಸುವಾರ್ತೆಯನ್ನು ಕೇಳಿ ಹೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆ ಅಂತ ನಮಗಿರುವಂತಂದ್ರೆ ಅಪೊಸ್ತಲರಿಗೂ ಯೇಸು ಕ್ರಿಸ್ತನಿಗಿರುವಂತ ಅನ್ಯೋನ್ಯತೆ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಯಾವುದನ್ನ? ಜೀವವಾಕ್ಯವನ್ನ. ಆದ್ರೆ ಯೇಸು ಕ್ರಿಸ್ತನನ್ನು ನಿಮಗೆ ಏನ್ ಮಾಡ್ತಾ ಇದ್ದೀವಿ ನಾವು? ಪ್ರಸಿದ್ಧಿ ಪಡಿಸ್ತಾ ಇದ್ದೀವಿ. ಪ್ರಸಿದ್ಧಿ ಮೀನ್ಸ್ ಫೇಮಸ್ ಮಾಡ್ತಾ ಇದ್ದೀವಿ, ಪ್ರಖ್ಯಾತಗೊಳಿಸ್ತಾ ಇದ್ದೀವಿ, ಪ್ರಸಿದ್ಧಿ ಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್, ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂತದ್ದು. ನೋಡಿ, ಯಾರ ಜೊತೆಗಿದೆ ಸಂಬಂಧ? ತಂದೆಯೊಟ್ಟಿಗಿದೆ, ಆತನ ಮಗನಾದಂತ ಯೇಸು ಕ್ರಿಸ್ತನೊಟ್ಟಿಗೆ ಸಂಬಂಧ ಇದೆ ಅಂತ ಹೇಳಿ. ಸೊ ಈ ಸಂಬಂಧ ನಮಗೆ ಬಹಳ ಮುಖ್ಯ, ಈ ಸಹವಾಸ ನಮಗೆ ಬಹಳ ಮುಖ್ಯ. ನಾವು ಈ ಕೂಡಿ ಬರುವಾಗ ನಾವು ಈ ಸಹವಾಸದಲ್ಲಿ ನಾವು ಇದೀವಾ? ತಂದೆ ನಮ್ ಜೊತೆಗೆ ವಾಸ ಮಾಡ್ತಾ ಇದ್ದಾನ, ಆತನ ಮಗನಾದಂತ ಯೇಸು ಕ್ರಿಸ್ತ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನ, ನಮ್ ಜೊತೆ ಸಹವಾಸ ಮಾಡ್ತಾ ಇದ್ದಾನ ಅನ್ನುವಂತಹ ತಿಳುವಳಿಕೆ ಬಹಳ ಮುಖ್ಯ ನಮಗೆ. ಆ ರೀತಿ ನಾನು ನಡ್ಕೊಳ್ತಾ ಇದ್ದೀನ ಅನ್ನುವಂಥದ್ದು ತಿಳುವಳಿಕೆ ಇಲ್ದೇನೆ ಎಷ್ಟೋ ಜನರು ಇವತ್ತು ಹೆಂಗೋ ಬದುಕ್ತಾ ಇದ್ದಾರೆ. ಆದ್ರೆ ಒಂದಂತೂ ಗಮನಿಸ್ಬೇಕು, ಕ್ರಿಸ್ತನು ಸುಮ್ನೆ ಕೂತಿಲ್ಲ. ಆತನು ತನ್ನ ಸಭೆಗಳ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಸಂಚಾರ ಮಾಡ್ತಾ ಇದ್ದಾನೆ, ತಿರುಗಾಡ್ತಾ ಇದ್ದಾನೆ. ಆತನ ಸಹವಾಸದಲ್ಲಿ ಯಾರ್ಯಾರು ಅನ್ಯೋನ್ಯತೆಯಲ್ಲಿ ನಡೀತಾ ಇದ್ದಾರೆ ಅನ್ನುವಂಥದ್ದನ್ನ ಪ್ರತಿಯೊಂದು ವಿಷಯಗಳನ್ನ ಆತನು ಅವಲೋಕನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅಪೊಸ್ತಲರು ಹೇಳ್ತಕ್ಕಂಥ ವಿಶೇಷವಾದಂತ ಮಾತು ನಾವು ಮುಂದೆ ಗಮನಿಸ್ತಾ ಮುಂದಕ್ಕೆ ಹೋದ್ರೆ 4ನೇ ವಚನದಲ್ಲಿ ನಮ್ಮ ಉಭಯತರ ಸಂತೋಷವು, ನಮ್ಮ ಉಭಯತರ ಅಂದ್ರೆ ನಮ್ಮಿಬ್ಬರ ಅಂತ ಅರ್ಥ. ನಮ್ಮ ಉಭಯತರ ಅಂದ್ರೆ ನಮ್ಮಿಬ್ಬರ. ಯಾರಿಬ್ಬರ? ತಂದೆಯ, ಮಗನ ಮತ್ತು ನಮ್ಮ ಉಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. ಓಕೆ, 5ನೇ ವಚನ ಬಹಳ ಇಂಪಾರ್ಟೆಂಟ್ ಈಗ ನಮಗೆ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದ್ರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ ಅಂತ ಹೇಳ್ತಾರೆ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ ಅಂತ. ಅರ್ಥ ಆಯ್ತಾ? ಈ ಮಾತು ಏನ್ ಹೇಳ್ತದೆ ನಿಮ್ಮ ಮಾತು? ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಅಂತ ಹೇಳಿ ಕತ್ತಲೆಯಲ್ಲಿ ನಡೆದ್ರೆ, ಅಂದ್ರೆ ಹೇಳೋದೇನೋ ಹೇಳ್ತೀವಿ, ಮಾಡೋದೇನೋ ನಮ್ಮ ಪಾಡಿಗೆ ನಾವು ಮಾಡ್ತೀವಿ ಅಂತ ನಾವು ಅನ್ಯೋನ್ಯತೆಯಲ್ಲಿ ಇದೀವ? ಫೆಲೋಶಿಪ್ ಇಲ್ಲ, ಅಲ್ಲಿ ಸಹವಾಸ ಇಲ್ಲ. ಆದ್ರಿಂದ ಬಿ ಕೇರ್ಫುಲ್, ನಾನು ಯಾರ ಸಹವಾಸದಲ್ಲಿ ಇದ್ದೀನಿ ಅನ್ನುವಂಥದ್ದನ್ನ ನಾನು ಅರ್ಥ ಮಾಡ್ತೀನಿ. ಹಾಗಾಗಿ ನಾನು ಏನ್ ಮಾಡ್ಬೇಕಂತಂದ್ರೆ, ನನ್ನ ದೇವರನ್ನ ಅರಿತುಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ನಾನು ಆತನ ಎಷ್ಟು ಮಟ್ಟಿಗೆ ನಾನು ಅರ್ಥ ಮಾಡ್ಕೊಳ್ತೀನೋ ಅಷ್ಟ್ರ ಮಟ್ಟಿಗೆ ಆತನ ಸಹವಾಸದಲ್ಲಿ ಇರ್ಲಿಕ್ಕೆ ನನಗೆ ಸಾಧ್ಯ. ಆತನ ನಾನು ಅರ್ಥಕೊಳ್ಳಿಲ್ಲ ಅಂತಂದ್ರೆ ಆದಷ್ಟು ಬೇಗ ಏನ್ ಮಾಡ್ತೀನಿ ಅಂದ್ರೆ ಆತನ ಸಹವಾಸದಿಂದ ದೂರ ಆಗ್ಬಿಡ್ತೀನಿ. ಇವತ್ತು ಎಷ್ಟೋ ಜನರು ದೀಕ್ಷಾಸ್ಥಾನ ತೆಗೆದುಕೊಂಡಂತವ್ರು ಕೊನೆಯವರೆಗೂ ಆ ವಿಶ್ವಾಸ ಜೀವಿತವನ್ನು ಮುಂದುವರಿಸ್ಕೊಂಡು ಹೋಗಕ್ಕೆ ಆಗಿಲ್ಲ ಅವರುಗಳಿಗೆ. ಮಧ್ಯದಲ್ಲಿ ಎಷ್ಟೋ ಜನ ಏನಾಗಿದ್ದಾರೆ, ಅವರು ಬಿದ್ದೋಗಿದ್ದಾರೆ. ಮತ್ತೆ ಅವ್ರು ಎಲ್ಲಿಂದ ಬಂದಿದ್ರು ಆ ಜೀವಿತಕ್ಕಿಂತ ಇನ್ನೂ ಹೀನವಾದ ಜೀವಿತಕ್ಕೆ ಕೂಡ ಅವರು ಹೋಗ್ಬಿಟ್ಟಿದ್ದಾರೆ. ಯಾವುದನ್ನ ಸತ್ಯ ಅಂತ ಹೇಳಿ ಅವ್ರು ಅಂಗೀಕರಿಸ್ಕೊಂಡು ಒಪ್ಪಿಕೊಂಡು ಬಂದಿದ್ರು ಅದನ್ನೇ ದೂಷಿಸುವಂತಹ ಸ್ಥಿತಿಗೆ ಅವ್ರು ಏನಾಗಿದ್ದಾರೆ, ಅವರು ಒಳಗೋಗಿದ್ದಾರೆ. ಕಾರಣ ಏನಂತಂದ್ರೆ ದೇವ್ರನ್ನ ಅರ್ಥಕೊಳ್ಳೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ. ದೇವ್ರನ್ನ ಅರ್ಥಕೊಳ್ಬೇಕು, ದೇವ್ರನ್ನ ಅರ್ಥಕೊಳ್ಬೇಕು ಹೇಗ್ ಸಾಧ್ಯ ನಮಗೆ? ನಾನು ನನ್ನ ಹೆಂಡತಿನ ಅರ್ಥಕೊಳ್ಬೇಕು ಅಂತ ನನ್ನ ಹೆಂಡತಿ ನನಗೆ ಶಾರೀರಿಕವಾಗಿ ಮುಂದಿರ್ತಾಳೆ, ಅವಳು ಇಷ್ಟ ಏನು, ಅವಳ ಕಷ್ಟ ಏನು ಅಂತೇಳಿ ನಾನು ಅವಲೋಕನ ಮಾಡಬಹುದು, ತಿಳ್ಕೋಬಹುದು. ಅವಳು ಯಾಕೋ ಬೇಜಾರಲ್ಲಿದ್ದಾಳೆ ಅಂತೇಳಿ ನಾನು ಗುರುತಿಸ್ಬೋದು. ಅವಳನ್ನ ಸಂತೋಷ ಪಡಿಸೋದಕ್ಕೆ ಏನೆಲ್ಲ ತಂದು ಕೊಡ್ಬೋದು, ಆಕೆ ಸಂತೋಷ ಪಡಿಸೋದಕ್ಕೆ ಏನಾದ್ರೂ ಮಾಡ್ಬೋದು. ಮುಖಾಮುಖಿಯಾಗಿ ಅವಳು ನನ್ನ ಜೊತೆಗಿದ್ದಾಳೆ. ದೇವ್ರನ್ನ ಅರ್ಥ ಮಾಡ್ಕೋಬೇಕಲ್ಲ, ಹೇಗ್ ಸಾಧ್ಯ? ಇವಾಗ ಸಹವಾಸ ಹೇಗ್ ಸಾಧ್ಯ? ನಮ್ ಸಹವಾಸ ಗಟ್ಟಿ ಆಗ್ಬೇಕಂತಂದ್ರೆ ಹೇಗ್ ಸಾಧ್ಯ? ತಿಳ್ಕೊಳ್ಳೋದು ಹೇಗ್ ಸಾಧ್ಯ? ವಾಕ್ಯದ ಮೂಲಕ ತಿಳ್ಕೊಳ್ಳೋದು ಸಾಧ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ನಾವು ದೇವ್ರು ನಮಗೆ ಏನ್ ಮಾಡಿದಾರೆ ಅಂತಂದ್ರೆ ಆತರ ವಾಕ್ಯ ನಮಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದ್ಸರಿ ಗಮನಿಸಿ ನೀವು, ನಾವೆಷ್ಟು ನೆಗ್ಲೆಕ್ಟ್ ಮಾಡ್ತಿದೀವಿ ಕ್ರೈಸ್ತರು ಅಂತಂದ್ರೆ ಬೈಬಲ್ ಗ್ರಂಥನ ಬಹಳ ನೆಗ್ಲೆಕ್ಟ್ ಮಾಡ್ತೀವಿ. ಇವತ್ತು ದೇವರು 24/7 ನಮಗೆ ಅವೈಲೇಬಲ್ ಇದ್ದಾನೆ.
24x7 ಅವೈಲೇಬಲ್ ಇದ್ದಾನೆ ತನ್ನ ವಾಕ್ಯಗಳ ಮುಖಾಂತರ ನಮ್ಮ ಜೊತೆಗೆ ಮಾತಾಡೋದಕ್ಕೋಸ್ಕರ. ಈ ಪರಿಸ್ಥಿತಿ ಅವಾಗ ಇದ್ದಿಲ್ರಿ, ಅವಾಗ ಇದ್ದಿಲ್ಲ. ಅಬ್ರಹಾಮನನ್ನ ದೇವರು ಕರಿತಾನೆ, ಅಬ್ರಹಾಮನೇ ನೀನು ಹುಟ್ಟಿದ ದೇಶವನ್ನ, ನಿನ್ನ ಬಂಧು ಬಳಗವನ್ನ, ಸ್ವದೇಶವನ್ನ ಬಿಟ್ಟು ನೀನು ಹೊರಟೋಗು ಅಂತ ಹೇಳ್ತಾನೆ. ಹೊರಟೋದಂತಹ ವಾಣಿ ಅವಾಗ ಕೇಳಿಸುತ್ತಷ್ಟೇ, ಸೌಂಡ್ ಕೇಳಿಸುತ್ತಷ್ಟೇ. ಇನ್ನು ಆ ಸೌಂಡ್ ಬರೋವರೆಗೂ ಕೂಡ ಏನ್ ಮಾಡ್ಬೇಕಂತ ಆಯ್ತಾನೆ ಇರ್ಬೇಕು. ಯಾವಾಗ ಬರ್ತದ ಗೊತ್ತಿಲ್ಲ ಸೌಂಡ್, ಅದು ಮತ್ತೆ ಯಾವಾಗ ಬರ್ತೋ ಸಂದೇಶ ಗೊತ್ತಿಲ್ಲ. ಇವಾಗ ನಮಗೆ 24x7 ಸೌಂಡ್ ಇಲ್ಲಿದೆ ನಮಗೆ, 24x7. ಮೋಶೆಗೆ ದೇವರು ಮಾತಾಡ್ತಾ ಇರ್ತಾನೆ. ಮೋಶೆಗೆ ದೇವರು ಹೇಗೆ ಮಾತಾಡ್ತಾನೆ ಅಂತಂದ್ರೆ, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಐಗುಪ್ತ ದೇಶದಿಂದ ಅವರು ಹೊರಟು ಬಂದಿದ್ದಾರೆ. ಮುಂದ್ಗಡೆ ಕೆಂಪು ಸಮುದ್ರ ಇದೆ, ಹಿಂದ್ಗಡೆ ಫರೋನ ಸೈನ್ಯ ಅಟ್ಟಿಸ್ಕೊಂಡು ಬರ್ತಾ ಇದೆ. ಆ ಕಡೆ ಈ ಕಡೆ ತಪ್ಪಿಸ್ಕೊಂಡು ಹೋಗ್ಬೇಕಂತಂದ್ರೆ ಕಾಡಿದಾವೆ. ಎಲ್ಲೂ ಕೂಡ ಅವ್ರು ಹೋಗೋದಕ್ಕೆ ಚಾನ್ಸ್ ಇಲ್ಲ. ಈಗ ಅವ್ರು 100% ಯಾರ ಬಲಕ್ಕೆ ಸಿಕ್ಕಾಕತ್ತಾರೆ ಇವಾಗ? ಐಗುಪ್ತ ದೇಶದವರಿಗೆ ಅವ್ರು ಸಿಕ್ಕಾಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ ಇವಾಗ ಅವ್ರ ಆಲೋಚನೆ ಪ್ರಕಾರ. ಈಗ ಮೋಶೆ ಏನ್ ಮಾಡ್ಬೇಕು ಇವಾಗ? ಯಾರಿಗೋಸ್ಕರ ಕಾಯ್ಬೇಕು ಇವಾಗ? ದೇವ್ರ ಸಂದೇಶಕ್ಕೋಸ್ಕರ ಕಾಯ್ಬೇಕು ತಾನೆ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಟೈಮ್ ನೋಡಿ ಎಷ್ಟು ಪ್ರೀಶಿಯಸ್ ಆಗಿದೆ. ನೀವು ಜಸ್ಟ್ ಆ ಒಂದು ಸೀನ್ ಅಲ್ಲಿ ನೀವು ಇರ್ರಿ, ನೋಡೋಣ. ಹಿಂದ್ಗಡೆ ಎತ್ಕೊಂಡು ಬರ್ತಾ ಇದೆ, ಮುಂದ್ಗಡೆ ಕೆಂಪು ಸಮುದ್ರ ಇದೆ, ಆ ಕಡೆ ಈ ಕಡೆ ಕಾಡುಗಳಿದೆ. ಸಂದೇಶ ಬಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂತೇಳಿ ಗೊತ್ತಾಗೋದು. ಸಂದೇಶ ಯಾವಾಗ ಬರ್ತಾ ಇದೆ? ಸಂದೇಶಕ್ಕೋಸ್ಕರ ಕಾಯ್ಬೇಕು ನಾವು. ಅವ್ರು ಕಾಯ್ಬೇಕು. ಅವ್ರು ಈಗ ನಾವು ಕಾಯೋದು ಅವಶ್ಯಕತೆ ಇದೆಯಾ? ಎಷ್ಟು ಈಸಿ ಆಗಿದೆ ನಮಗೆ. ಹಾಗಾಗಿ ಇವತ್ತು ದೇವರು ತನ್ನ ಸಹವಾಸವನ್ನ ಹೆಚ್ಚೆಚ್ಚಾಗಿ ನಮಗೆ ದಯಪಾಲಿಸ್ತಾ ಇದ್ದಾನೆ. ಈ ಸಹವಾಸಕ್ಕೆ ನಾವು ಬರಬೇಕು. ಈ ಸಹವಾಸಕ್ಕೆ ಬಂದ್ರೆ ನಾನು ದೇವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ. ದೇವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಅಂತಂದ್ರೆ ಆತನ ಜೊತೆಗೆ ನಾನು ಮುಂದಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಅದಕ್ಕೆ ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವುದುಂಟೆ ಅಂತ ಕೇಳ್ತಾನೆ. ನಾನು ದೇವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆತನ ಇಷ್ಟ ಏನು, ಆತನ ಆಲೋಚನೆ ಏನು, ಆತನ ಸ್ವಭಾವ ಏನು, ಆತನ ಒಡಂಬಡಿಕೆಯ ಸಂಬಂಧ ಎಂತದ್ದು ಹೇಳಿ ನನಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಆತನೊಟ್ಟಿಗೆ ನಡೆಯೋದಕ್ಕೆ ಹೇಗ್ ಸಾಧ್ಯ? ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ ದೇವರನ್ನ ಅರ್ಥಕೊಳ್ಳುವುದರಲ್ಲಿ ಹೆಚ್ಚು ಸಮಯವನ್ನು ಕಳಿಬೇಕು. ವ್ಯಕ್ತಿಗತವಾದಂತಹ ಜೀವಿತ, ಕೌಟುಂಬಿಕವಾದಂತಹ ಜೀವಿತ, ಸಾಂಘಿಕವಾದಂತಹ ಜೀವಿತ, ಸಾಮಾಜಿಕ ಜೀವಿತದಲ್ಲಿ ನಾನು ದೇವರನ್ನ ಅರ್ಥಕೊಂಡಿದ್ದೀನಾ, ಅರಿಯುವಂತದ್ರಲ್ಲಿ ನಾನು ಎಷ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು ಅನ್ನುವಂತ ವಿಚಾರದಲ್ಲಿ ನಮಗೆ ನಾವೇ ಪ್ರಶ್ನೆಗಳನ್ನ ಹಾಕೊಂಡು ಆ ಅರಿಯುವಂತ ವಿಷಯದಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 23ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ, ಬಲವಂತನು ತನ್ನ ಬಲಕ್ಕೆ ಅತಿಶಯ ಪಡದೆ ಭೂಲೋಕದಲ್ಲಿ ನೀತಿ ನ್ಯಾಯಗಳನ್ನ ನಡೆಸುವಂತ ದೇವರನ್ನ ನಾನು ತಿಳ್ಕೊಂಡಿದ್ದೀನಿ ಅಂತೇಳಿ ನೀನ್ ಹೆಚ್ಚಳ ಪಡು ಅಂತ ಹೇಳಿ ಬ್ರದರದು. ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 23ನೇ ವಚನ. ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 23ನೇ ವಚನ. ಯೆಹೋವನು ಹೀಗೆನ್ನುತ್ತಾನೆ, ಯೆಹೋವನು ಹೀಗೆನ್ನುತ್ತಾನೆ, ಜ್ಞಾನಿಯು ಜ್ಞಾನಿಯು ತನ್ನ ಜ್ಞಾನಕ್ಕೆ, ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಆಮೇಲೆ ಹೆಚ್ಚಳ ಪಡುವವನು ನನ್ನನ್ನು ನೋಡಿ, ತಾನು ಅಂದ್ರೆ ಯಾರು? ಒಬ್ಬ ವ್ಯಕ್ತಿ ನನ್ನನ್ನು ದೇವರನ್ನ ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನ ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಏನ್ ಮಾಡ್ಬೇಕಂತೆ? ಹೆಚ್ಚಳ ಪಡ್ಲಿ ಅಂತ ಗ್ರಹಿಸಿಕೊಂಡಿದ್ದೀನಿ. ನಾನು ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನ. ಅದಕ್ಕೆ ನೀನು ಹೆಚ್ಚಳ ಪಡು ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕೌಟುಂಬಿಕ ಜೀವಿತದಲ್ಲಿ ಸಮಸ್ಯೆಗಳು ಬಂತು ಅಂತ ಹೇಳ್ತಾರೆ. ನಾನು ಚೆನ್ನಾಗಿರ್ತೀನಿ, ಆದ್ರೆ ಒಡಂಬಡಿಕೆಗೆ ಒಳಪಟ್ಟು ಜೀವಿಸ್ತೀನಿ. ಆದ್ರೆ ನನ್ನ ಪತ್ನಿ ಆ ಒಡಂಬಡಿಕೆಯಿಂದ ಮೀರಿ ಯೋಚನೆ ಮಾಡಿ ನಡ್ಕೊಳ್ಳುವಂತ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕು? ಅದನ್ನು ತಿಳ್ಕೊ. ಆತನ ಶಕ್ತನು, ಆತನ ಸರ್ವಶಕ್ತನು. ನಾನು ಆತನ ಒಡಂಬಡಿಕೆ ಸಂಬಂಧಕ್ಕೆ ಒಳಪಟ್ಟು ಜೀವಿಸ್ತಾ ಇದ್ದೀನಿ. ಪರಿಸ್ಥಿತಿಗಳು ಇವತ್ತು ನನ್ನ ಕೈಗೆ ಕಂಟ್ರೋಲ್ಗೆ ಬರದೇ ಇರಬಹುದು, ಆದ್ರೆ ಕಂಟ್ರೋಲ್ ತೆಗೆದುಕೊಂಡು ಕಂಟ್ರೋಲ್ ಪಡಿಸುವಂತ ಆತನು ಇದಾನೆ ಅನ್ನುವಂತ ಭರವಸೆ ಯಾವಾಗ ಬರುತ್ತೆ ನನಗೆ? ಆತನ ಅರ್ಥಕೊಂಡಾಗ ಬರುತ್ತೆ. ಆತನ ವಾಕ್ಯದಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅದನ್ನ ವಿಶ್ವಾಸದಿಂದ ನಾನು ಬಲವಾಗಿ ಹಿಡ್ಕೊಂಡಾಗ್ಲೇನೆ ಆತನ ಜೊತೆಗೆ ನಾನು ನಡೆಯಕ್ಕೆ ಸಾಧ್ಯ. ಜೊತೆಗೆ ತುಂಬಾ ಜನ ಅಂತಾರೆ, ಬ್ರದರ್ ನಾನು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಬ್ರದರ್,
ಒಬ್ಬರಿಂದ ಅನ್ಯಾಯವಾಗಿ ₹1 ನಾನು ತಗೊಂಡಿಲ್ಲ. ಇವತ್ತು ನನಗೆ ಈ ಪರಿಸ್ಥಿತಿ ಇದೆ, ಯಾರು ನನಗೆ ಸಹಾಯ ಮಾಡ್ತಾ ಇಲ್ಲ ಬ್ರದರ್. ನಾನು ಏನ್ ಮಾಡ್ಲಿ ಬ್ರದರ್, ನಾನು ಏನ್ ಅನ್ಯಾಯ ಮಾಡಿದೀನಿ ಬ್ರದರ್ ಅಂತ ತುಂಬಾ ಜನ ಗೋಳಾಡ್ತಾರೆ. ದೇವ್ರು ನನಗೆ ಬುದ್ಧಿ ಕೊಟ್ಟಿಲ್ವಾ, ದೇವ್ರು ನನಗೆ ಜ್ಞಾನ ಕೊಟ್ಟಿಲ್ವಾ, ವಿವೇಕ ಕೊಟ್ಟಿಲ್ವಾ? ಯಾರ ಮೇಲೆ ಯಾಕೆ ನಿರೀಕ್ಷೆ ಇಡ್ತೀನಿ ನೀನು? ಅವ್ರಿಗೆ ಸಂಸಾರ ಇರಲ್ವಾ, ಅವ್ರ ಕುಟುಂಬಗಳಿರಲ್ವಾ? ಈಗ ನನಗೊಂದು ₹1,00,000 ಸಂಬಳ ಬರ್ತದೆ ಅಂತ ಇಟ್ಕೊಳ್ಳಿ. ಸೈಮನ್ ಬ್ರದರ್ಗೆ ₹1,00,000 ಸಂಬಳ ಬರ್ತದೆ ಬ್ರದರ್, ಏನು ಒಂದು ₹10,000 ಕೊಟ್ಟರೆ ಕಡಿಮೆ ಆಗ್ತದ ಅಂತ ನೀನ್ ಅನ್ಬೋದು. ಅದು 1,00,000 ನನಗೆ ಹೆಂಗ್ ನನಗೆ ಎಷ್ಟು ಕಮಿಟ್ಮೆಂಟ್ಸ್ ಇರ್ತಾವೋ ನನಗ್ ಗೊತ್ತದು. ₹10,000 ತಿಂಗಳಿಗೆ ₹10,000 ಸಂಬಳ ತಗೊಳ್ಳೋನು ಏನೋ ಒಂದು ₹100 ಕೊಡಕ್ ಆಗ್ಲಿಲ್ವೇನಪ್ಪ ಅಂತ ಹೇಳಿ ಇನ್ನೊಬ್ಬರು ಹೇಳ್ಬೋದು. ಅವ್ನ ಕಮಿಟ್ಮೆಂಟ್ಸ್ ಏನಿರ್ತದೋ ಅವನಿಗೆ ಗೊತ್ತದು. ಹಾಗಾಗಿ ನಾವು ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯಾರ ಮೇಲೆ ಭರವಸೆ ಇಡ್ಬೇಕು? ನಾವು ದೇವರ ಮೇಲೆ ಭರವಸೆ ಇಡಬೇಕು. ನನ್ನ ಕುಟುಂಬ ಇದು, ನನ್ನ ಜವಾಬ್ದಾರಿ ಇದು, ನನ್ನ ಜವಾಬ್ದಾರಿ ಇದು. ಕಷ್ಟಗಳು ಬಂದಾಗ, ಕಣ್ಣೀರುಗಳು ಬಂದಾಗ, ಪರಿಸ್ಥಿತಿಗಳು ಕೈಮೀರಿ ಹೋದಂತ ಸಂದರ್ಭದಲ್ಲಿ ನಾನು ದೇವರಲ್ಲಿ ಅಂಟಿಕೊಂಡಿರ್ತೀನಿ ನಾನು ಅಂತಂದ್ರೆ, ನೀನು ದೇವ್ರನ್ನ ಅರ್ಥ ಮಾಡ್ಕೊಂಡ್ರೇನೆ ನೀನು ಅದ್ರ ಜೊತೆಗೆ ನಡೆಯಕ್ ಸಾಧ್ಯ ಹೊರತಾಗಿ ಇಲ್ಲ ಅಂತ ನೀನ್ ಬಿಟ್ಟು ಹೋಗ್ಬಿಡ್ತೀನಿ. ಆ ದೇವ್ರಿ, ಆ ದೇವ್ರು ಎಷ್ಟೆಲ್ಲ ಮಾಡಿದ್ವಿ ದೇವ್ರಿಗೆ ನಾವು. ದೇವ್ರಿಂತ ಪರಿಸ್ಥಿತಿಯಲ್ಲಿ ಕೈ ಹಿಡಿಬಾರ್ದ ಅಂತ ಏನ್ ಮಾಡ್ತೀವಿ ನಾವು? ಕೈ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇರುತ್ತೆ. ಯಾಕೆ ಹೋಗ್ತೀವಿ ಅಂತಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ದೇವ್ರನ್ನ. ಅದಕ್ಕೆ ಯೋಬನ್ ನನ್ಗೆ ನೆನಪು ಬರ್ತದೆ. ಯೋಬನಿಗೆ ಏನಾಯ್ತದ ಗೊತ್ತಾ? ಕೂಚ್ ದೇಶದಲ್ಲಿ ಉನ್ನತವಾದಂತ ಶ್ರೀಮಂತ ಆತನು. ಹಣಗಳು, ಕತ್ತೆಗಳು, ಕುರಿಗಳು, ಸಂಪತ್ತು, ಬಹಳ ಐಶ್ವರ್ಯವಂತ ಸಂಪತ್ತು. ಅದಕ್ಕೆ ಏನಾಯ್ತು? ಒಂದೇ ದಿನದಲ್ಲಿ ಟಕ 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 ಅಂತ ಏನ್ ಮಾಡ್ತದೆ? ಒಳ್ಳೆ ವಾರ್ತೆ ಬರ್ತದೆ, ಕೆಟ್ಟ ವಾರ್ತೆಗಳು ಬರ್ತಾ ಇದೆ. ಕೆಟ್ಟ ವಾರ್ತೆಗಳು ಬರ್ತಾ ಇದೆ. ಇಷ್ಟಾದ್ರೂ ಕೂಡ ಯೋಬ ಅನ್ಬೋದಾಗಿತ್ತಲ್ಲ, ನಾನು ಏನ್ ತಪ್ಪು ಮಾಡಿದ್ದೆ, ನಾನು ಏನ್ ಅನ್ಯಾಯ ಮಾಡಿದ್ದೆ, ನನ್ನ ಮಕ್ಕಳು ತಪ್ಪು ಮಾಡಿರ್ತಾರೋ, ನನ್ನ ಮಕ್ಕಳು ದೋಷ ಮಾಡಿರ್ತಾರೋ ಅಂತ ಹೇಳ್ಬಿಟ್ಟು ಪ್ರತಿದಿನ ಅವ್ರಿಗೋಸ್ಕರ ಯಜ್ಞ ಅರ್ಪಿಸ್ತಾ ಇದ್ದಲ್ಲ, ಯಾಕೆ ನನಗೆ ಶಿಕ್ಷೆ ಅಂತ ಹೇಳಿ ಅನ್ಬೋದಾಗಿತ್ತು. ಆದ್ರೆ ಏನಂದ? ಯೆಹೋವನೇ ಕೊಟ್ಟನು, ಯೆಹೋವನೇ ಯಾಕೆ ಈ ಮಾತು? ದೇವ್ರನ್ನ ಅರ್ಥ ಮಾಡ್ಕೊಂಡಿದ್ದ. ನನಗೆ ಬಂದಂತಹ ಎಲ್ಲವುಗಳು ಕೂಡ ಆತನಿಂದಲೇ ಬಂದಂತದ್ದು. ನಾನು ಇವತ್ತು ಈ ಸ್ಥಿತಿಲಿ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಆತನೇ. ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇದರಿಂದ ಏನೋ ದೇವ್ರದೊಂದು ಉದ್ದೇಶ ಇದೆ ಅನ್ನುವಂಥದ್ದನ್ನ ಯಾವಾಗ ಅರ್ಥ ಮಾಡ್ಕೊಳ್ತಾನೆ ಅಂತಂದ್ರೆ, ಒಬ್ಬ ವ್ಯಕ್ತಿ ದೇವರನ್ನ ಅರ್ಥ ಮಾಡ್ಕೊಂಡಾಗ, ದೇವರ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ್ಲೇನೆ ಅದು ನಮಗೆ ಅರಿವಾಗೋದಕ್ಕೆ ಸಾಧ್ಯ ಹೊರತಾಗಿ ಇಲ್ಲ ಅಂತಂದ್ರೆ ಆತನ ಜೊತೆ ನಡೆಯಕ್ ಆಗಲ್ಲ. ಆಗಲ್ಲ. ಇವತ್ತು ಸ್ವಲ್ಪ ದಿವಸ ನಾನು ಇಲ್ಲಿರ್ತೀನಿ, ಇನ್ನೊಂದ್ ಸ್ವಲ್ಪ ದಿವಸ ಇನ್ನೊಂದ್ ಕಡೆ ಹೋಗ್ತೀನಿ, ಇನ್ನೊಂದ್ ಸಹವಾಸಕ್ಕೆ ಹೋಗ್ತೀನಿ. ಅಲ್ಲಿ ಬೇಜಾರಾಯ್ತಂದ್ರೆ ಮತ್ತೆ ಅಲ್ಲಿಂದ ಇನ್ನೆಲ್ಗೂ ಸಹವಾಸಕ್ಕೆ ಹೋಗ್ತೀನಿ. ಹೆಂಗಾಗ್ತದೆ ನನ್ನ ಬದುಕಂತಂದ್ರೆ ವ್ಯಭಿಚಾರದ ಬದುಕಾಗ್ತದೆ. ಇಸ್ರಾಯೇಲ್ರು ಮಾಡಿದ ಹಂಗೇನೆ. ಏನ್ ಮಾಡಿದ್ರು ಅವರು? ನಾನು ಅವ್ರಿಗೆ ಪತಿಯಾಗಿದ್ರು ಅವ್ರು ನನ್ನ ಆಜ್ಞೆಯನ್ನು ಕೈಕೊಂಡು ನಡಿಲಿಲ್ಲ. ಎಲ್ಗೋದ್ರು ಅವರು? ವ್ಯಭಿಚಾರ ಮಾಡಕ್ ಹೋದ್ರು ಅಂತ. ಅಂದ್ರೆ ಗಂಡನಲ್ಲಿ ಬಿಟ್ಬಿಟ್ಟು ಯಾರ ಜೊತೆ ಹೋಗ್ತಾ ಇದ್ದಾರೆ? ಅನ್ಯ ಜನರೊಟ್ಟಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಪರಿಸ್ಥಿತಿ ಹಿಂಗಿದೆ. ದೇವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ. ದೇವ್ರನ್ನ ಎಷ್ಟು ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯೋ ಅಷ್ಟು ಚಂದವಾಗಿ ದೇವರೊಂದಿಗೆ ನಿನ್ಗೆ ಸಹವಾಸ ಇರ್ಲಿ. ದೇವರೊಟ್ಟಿಗೆ ನಿನ್ನ ಸಹವಾಸದಲ್ಲಿ ಇದ್ದಿ ಅಂತಂದ್ರೆ ನಿನ್ನನ್ನು ಎದುರಿಸೋರು ಯಾರು? ಯಾರು ನಿಮ್ಮನ್ನ ಎದುರಿಸೋಕೆ ಸಾಧ್ಯ? ಅದಕ್ಕೆ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಶೇಷವಾದಂತ ಮಾತು. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ, ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಇಲ್ಲಿ ನೋಡಿಪ್ಪ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನ ಎದುರಿಸೋರು ಯಾರು? ದೇವ್ರು ನಮ್ಮ ಜೊತೆಗೆ ಇರಬೇಕು. ದೇವ್ರು ನಮ್ಮ ಜೊತೆಗೆ ಇದ್ರೆ ನಮ್ಮನ್ನ ಎದುರಿಸೋರು ಯಾರು? ಒಂದ್ ವೇಳೆ ಎದುರಿಸಿದ್ರು ಅಂತ ಇಟ್ಕೊಳ್ಳಿ, ಯಾರನ್ನ ಎದುರಿಸ್ತಾರೆ ಅವರು? ದೇವ್ರನ್ನ ಎದುರಿಸ್ತಾರೆ ಅಂತ ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಇದೇ ಸಂದರ್ಭ ಬರ್ತದೆ. ಪೇತ್ರ, ಯೋಹಾನ ಅವರು ಕ್ರಿಸ್ತನ ವಿಷಯವಾದಂತ ಸುವಾರ್ತೆಯನ್ನು ಸಾರುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳು, ಪರಿಸರರು, ಮಹಾಯಾಜಕರು, ಯಹೂದ್ಯ ಮತಾವಲಂಬಿಗಳು ಈ ಸುವಾರ್ತೆಯನ್ನ ಅಡ್ಡಿಪಡಿಸೋದಕ್ಕೋಸ್ಕರ, ಈ ಪೇತ್ರ ಯೋಹಾನರ ಬಾಯನ್ನು ಮುಚ್ಚಿಸೋದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡಿ ಅವ್ರನ್ನ ನ್ಯಾಯ ವಿಚಾರಣೆ ಸಭೆಗೆ ಕರ್ಕೊಂಡಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಇವ್ರ ವಿಚಾರವಾಗಿ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಒಂದ್ಸರಿ ಗಮನಿಸಿ. ದೇವ್ರು ನಮ್ಮೊಟ್ಟಿಗಿದ್ರೆ ನಮ್ಮನ್ನ ಎದುರಿಸೋರು ಯಾರು ಅಂತ ಹೇಳ್ತಾರೆ. ಹಾಗಾಗಿ ದೇವ್ರು ನಮ್ಮೊಟ್ಟಿಗೆ ಇರಬೇಕು ಅಂತಂದ್ರೆ ನಾನು ಆತನನ್ನ ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 5ನೇ ಅಧ್ಯಾಯ 35ನೇ ವಚನ 33ನೇ ವಚನದಿಂದ ನಾವು ಗಮನಿಸೋಣ. ಸಭಿಕರು ಈ ಮಾತುಗಳನ್ನು ಕೇಳಿ ರೌದ್ರವಾಗಿ ಅವರನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ರು. ಯಾರ ಮಾತನ್ನ ಕೇಳಿ? ಪೇತ್ರ ಯೋಹಾನರ ಮಾತನ್ನ ಕೇಳಿ ಏನ್ ಮಾಡ್ತಾ ಇದಾರೆ? ಸಭಿಕರು ಅಂತಂದ್ರೆ ಯಹೂದ್ಯ
ಮತಾವಲಂಬಿಗಳು, ಪರಿಸಾಯರು, ಅಧಿಕಾರಿಗಳು ಇವರೆಲ್ಲರೂ ಕೂಡ ಇವ್ರ ಮೇಲೆ ರೌದ್ರತೆನ ತೋರಿಸ್ತಾ ಇದ್ದಾರೆ. ತೋರಿಸಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರನ್ನ ಕೊಲಿಸ್ಬೇಕಂತೇಳಿ ಯೋಚನೆ ಮಾಡುವಾಗ, ಆದ್ರೆ ಎಲ್ಲಾ ಜನರಿಂದ ಮಾನ ಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮಲಿಯೇಲನೆಂಬ ಒಬ್ಬ ಪರಿಸಾಯನು ಇಡೀ ಸಭೆಯಲ್ಲಿ ಎದ್ದು ನಿಂತು ಈ ಮನುಷ್ಯರನ್ನು ಸ್ವಲ್ಪ ಹೊತ್ತು ಹೊರಗೆ ಕಳುಹಿಸಬೇಕೆಂದು ಅಪ್ಪಣೆ ಕೊಟ್ಟು ಸಭೆಯವರಿಗೆ, ಇಸ್ರಾಯೇಲ್ ಜನರೇ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯುಳ್ಳವರಾಗಿರ್ರಿ. ಇದಕ್ಕಿಂತ ಮುಂಚೆ ತೈದನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು. ಅವನ ಪಕ್ಷಕ್ಕೆ ಸುಮಾರು 400 ಜನರು ಸೇರಿಕೊಂಡ್ರು. ಅವನು ಕೊಲ್ಲಲ್ಪಟ್ಟನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದುರಿಸಲ್ಪಟ್ಟು ಇಲ್ಲವಾದರು. ಅವನ ತರುವಾಯ ಕಾನಾಶುಮಾರಿಯ ಕಾಲದಲ್ಲಿ ಗಲಿಲಾಯದ ಯೂದನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದನು. ಅವನೂ ಹಾಳಾದನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದರಿ ಹೋದರು. 38ನೇ ವಚನ ವೆರಿ ಇಂಪಾರ್ಟೆಂಟ್. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದ್ರೆ, ಈ ಮನುಷ್ಯನ ಗೊಡವೆಗೆ ಹೋಗಬೇಡ್ರಿ, ಅವರನ್ನು ಬಿಡ್ರಿ. ಯಾಕೆಂದ್ರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದ ಆಗಿದ್ದರೆ ತಾನೇ ಕೆಡುವುದು. ಮನುಷ್ಯರಿಂದ ಆಗಿದ್ದರೆ ತಾನೇ ಕೆಡುವುದು. ಆಮೇಲೆ ಅದು ದೇವರಿಂದ ಆಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ. ಅಂದ್ರೆ ದೇವ್ರು ನಮ್ಮ ಜೊತೆಗಿದ್ರೆ ನಮ್ಮನ್ನ ಎದುರಿಸೋರು ಯಾರು? ಒಂದ್ ವೇಳೆ ಎದುರಿಸೋರು ಬಂದ್ರು ಅಂತ ಇಟ್ಕೊಳ್ಳಿ, ಯಾರನ್ನ ಎದುರಿಸ್ತಾರೆ? ದೇವ್ರನ್ನ ಎದುರಿಸಕ್ ಆಗತ್ತಾ? ಯಾವ ಮನುಷ್ಯನಿಗಾದ್ರು? ಯಾವ ಮನುಷ್ಯನಿಗೂ ಸಾಧ್ಯ. ಹಾಗಾಗಿ ನನ್ನ ಸಹವಾಸ ಯಾರಲ್ಲಿದೆ? ನನ್ನ ಸಹವಾಸ ಯಾರು? ವ್ಯಕ್ತಿಗತವಾಗಿ ನೀವು ಕುತ್ಕೊಂಡು ಆಲೋಚನೆ ಮಾಡಿ. ನಾನು ಕುತ್ಕೊಂಡು ಆಲೋಚನೆ ಮಾಡ್ತೀನಿ, ದೇವ್ರು ನನ್ನ ಜೊತೆಗಿದ್ದಾನ? ದೇವ್ರು ನನ್ನ ಸಹವಾಸದಲ್ಲಿ ಇದ್ದಾನ? ಅಬ್ರಹಾಮನಿಗೆ ಏನ್ ಹೇಳಿದ? ನಾನ್ ನಿನ್ ಜೊತೆ ಇದ್ದಾಗ ನಿನ್ನ ಮಗನ ಜೊತೆಗೂ ಕೂಡ ನಾನು ಇರ್ತೀನಿ ಅಂತ. ಈ ಸಾಕನ್ ಹೇಳ್ತಾನೆ, ನಾನ್ ನಿನ್ ಜೊತೆಗಿದ್ದಂಗೆ ನಿನ್ನ ಮಗನ ಜೊತೆಗೂ ಕೂಡ ನಾನು ಇರ್ತೀನಿ. ಸೊ ಇವತ್ತು ದೇವರು ನನ್ನ ಜೊತೆ ಇದ್ದ ಹಾಗೆ ನನ್ನ ಮಕ್ಕಳ ಜೊತೆ, ನನ್ನ ಮೊಮ್ಮಕ್ಕಳ ಜೊತೆ, ನನ್ನ ಕುಟುಂಬದವ್ರ ಜೊತೆಗೆ ದೇವರು ಇದ್ದಾನ? ಆ ರೀತಿ ನಾನು ನಡ್ಕೊಳ್ತಾ ಇದ್ದೀನಾ? ಆ ರೀತಿ ಒಡಂಬಡಿಕೆ ಸಂಬಂಧವನ್ನ ನಾನು ಹೊಂದಿದ್ದೀನಾ ಅಂತ ಸಹವಾಸ ನನಗಿದೆಯಾ ಅನ್ನೋದನ್ನ ನಾನು ದೇವರೊಟ್ಟಿಗೆ ಮೊದಲು ನಾನು ಪರೀಕ್ಷೆ ಮಾಡ್ಕೋಬೇಕು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ದೇವರೊಂದಿಗೆ ನನ್ನ ಸಂಬಂಧ ಹೇಗಿದೆ, ದೇವರೊಟ್ಟಿಗೆ ನನ್ನ ಸಹವಾಸ ಹೇಗಿದೆ ಅಂತ. ಅದಕ್ಕೆ ಪಟ್ ಅಂತೇಳಿ ನಮ್ಗೆ ನೆನಪು ಬರೋದು, ಅನೇಕರು ನಮ್ಗೆ ನೆನಪು ಬರ್ತಾರೆ ಹಳೆ ಒಡಂಬಡಿಕೆ ದೇವರೊಟ್ಟಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದ್ರು. ಅವರಲ್ಲಿ ನಾವು ಅನೇಕರನ್ನು ನಾವು ಗಮನಿಸ್ತೀವಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಮಗ್ ಕಂಡು ಬರೋರು ಹೈಲೈಟ್ ಆಗಿ ಯಾರಂತಂದ್ರೆ ಹನೋಕ. ಎಷ್ಟು ವರ್ಷ ಬದುಕಿದಂತೆ, ಎಷ್ಟು ವರ್ಷಗಳ ಕಾಲ ದೇವರೊಟ್ಟಿಗೆ ನಡೆದನು ಅಂತ ಹೇಳ್ತಾ ಇದ್ದ ನೋಡಿ. 5ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 21ನೇ. 65 ವರ್ಷದವನಾದಾಗ ಅನೋಕನು 65 ವರ್ಷದವನಾದಾಗ ಮೆತುಶೆಲಹನನ್ನು ಪಡೆದನು. ಓಕೆ, ಮೆತುಶೆಲಹನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡಿದ್ದಾರೆ. ದೇವರ ಅನ್ಯೋನ್ಯತೆಯಲ್ಲಿ ಅಂತ ಹೇಳ್ತಾರೆ. 300 ವರ್ಷ ಬದುಕಿದ್ದು ಬಂದ್ರೆ ಹೆಂಗೆ? ಒಬ್ಬಟ್ಟಿಯಾಗಿನ ಸಂಸಾರಿಕನಾಗಿ. ಇವತ್ತು ತುಂಬಾ ಜನ ಅಂತಾರೆ, ಅಯ್ಯೋ ಬ್ರದರ್, ಸಂಸಾರ ಸಾಕಾಗ್ಬಿಟ್ಟಿದೆ, ಇದರಲ್ಲಿ ದೇವ್ರನ್ನ ನಿಲ್ಲಿಂದ ಮಾಡ್ಲಿ, ದೇವ್ರ ಮಾಡಕ್ ನನ್ ಟೈಮ್ ಇಲ್ಲ, ಆರಾಧನೆಗೆ ಹೋಗೋಕ್ ಟೈಮ್ ಇಲ್ಲ, ಬೈಬಲ್ ಸ್ಟಡಿಗೆ ಹೋಗೋಕ್ ಟೈಮ್ ಇಲ್ಲ, ಸತ್ಕಾರ್ಯಗಳು ಮಾಡೋದಕ್ಕೆ ನನ್ ಟೈಮ್ ಇಲ್ಲ, ಕುಟುಂಬ ನಿರ್ವಹಣೆ ಮಾಡೋದ್ರಲ್ಲೇ ನಾನು ಮುಳುಗೋಗ್ಬಿಟ್ಟಿದೀನಿ. ಆ ಸಮಸ್ಯೆ, ಈ ಸಮಸ್ಯೆ, ಅಲ್ಲಿ ಮಕ್ಕಳ ಫೀಸು, ಇಲ್ಲಿ ಮಕ್ಕಳ ಫೀಸು, ಅವ್ರಿಗೂ ಹುಷಾರಿಲ್ಲ, ಇವ್ರಿಗೂ ಹುಷಾರಿಲ್ಲ, ಅದು ಕಮಿಟ್ಮೆಂಟ್ಸು, ಇದು ಕಮಿಟ್ಮೆಂಟ್ಸು, ಎಲ್ಲಿ ತೊಡಗಿದ್ದೀನಿ ನಾನು? ಯಾರ ಸಮಸ್ಯೆಯಲ್ಲಿ ಇದ್ದೀನಿ ನಾನು? ಅನೋಕಂಗ್ ಬದುಕಲಿಲ್ಲ. ಅನೋಕನಿಗೆ ಸಂಸಾರ ಇತ್ತು, ಗಂಡ್ಮಕ್ಳು, ಹೆಣ್ಮಕ್ಳು, ಹೆಂಡತಿ, ಬಂಧು ಬಳಗ, ಸಂಸಾರ ಎಲ್ಲವುಗಳ ಜೊತೆ ಇದ್ದುಕೊಂಡೇ ಯಾರ ಜೊತೆ ನಡೀತಾ ಇದ್ದಾನೆ? ದೇವ್ರ ಜೊತೆ ನಡೀತಾನೆ. ಸಂಗಸ್ಯ ಅಲ್ಲ, ಅನೋಕ ಸಂಗಸ್ಯ ಅಲ್ಲ. ಅದಕ್ಕೆ ಈಗ ನೋಡೋದು ಆಪೋಸಿಟ್ ಅಂತ 3ನೇ ಅಧ್ಯಾಯ 3 ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವುದುಂಟೆ. ಅಂದ್ರೆ ದೇವ್ರನ್ನ ಅರಿಯದೆ, ದೇವರ ಇಷ್ಟಾನುಸಾರವಾಗಿ ಬದುಕದೆ ದೇವರೊಟ್ಟಿಗೆ ಅನೋಕ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ದೇವರೊಟ್ಟಿಗೆ ಅನೋಕ ನಡೀತಾ ಇದ್ದಾನೆ ಅಂತಂದ್ರೆ ಒಂದಲ್ಲ ಎರಡಲ್ಲ, ಎಷ್ಟು ವರ್ಷ? 300 ವರ್ಷ ನಡೀತಾ ಇದ್ದಾನೆ ಅಂತಂದ್ರೆ ವಂಡರ್ಫುಲ್ ಲೈಫ್. ಎಂತ ವಂಡರ್ಫುಲ್ ಲೈಫ್! ಇದು ಬಹಳ ಮುಖ್ಯ. ದೇವರೊಟ್ಟಿಗೆ ನನ್ನ ಸಂಬಂಧ ಹೇಗಿದೆ, ದೇವರೊಟ್ಟಿಗೆ ನನ್ನ ಸಹವಾಸ ಹೇಗಿದೆ ಅಂತ. ಸೊ ಮುಂದುವರೆದ ಭಾಗದಲ್ಲಿ ಅಬ್ರಹಾಮನ ವಿಷಯಕ್ಕೆ ಬಂದ್ರೆ, ಅಬ್ರಹಾಮನು ಎಷ್ಟು ವರ್ಷ ನಡೆದಿದ್ದಾನಂತಂದ್ರೆ ದೇವರೊಟ್ಟಿಗೆ, ಅಬ್ರಹಾಮನ ಆಯುಷ್ ಕಾಲ 175 ವರ್ಷ ಬದುಕಿದಂತ. ಅಬ್ರಹಾಮನು ಒಟ್ಟು ಬದುಕಿದಂತ ಕಾಲಮಾನ 175 ವರ್ಷ.
75 ವರ್ಷ ದೇವರು ಒಟ್ಟಿಗೆ ಇಲ್ದೇನೆ ನಡೆದ, ದೇವರ ಸಹವಾಸ ಇಲ್ದೇನೆ ನಡೆದ 75 ವರ್ಷ. ದೇವರ ಅಬ್ರಾಹ್ಮನನ್ನು ಕರೆದಾಗ ವಯಸ್ಸೆಷ್ಟು ಅಬ್ರಾಹ್ಮನಿಗೆ? 75 ವರ್ಷ. ಆಮೇಲೆ ಅದನ್ನು ಒಟ್ಟು ಬದುಕಿದಂತ ವಯಸ್ಸು 175. ಅಂದ್ರೆ ಒಟ್ಟಾರೆ ದೇವರೊಟ್ಟಿಗೆ ಅಬ್ರಹಾಮನು ನಡೆದಂತ ಬದುಕಿದಂತ ವಯಸ್ಸೆಷ್ಟು? 100 ಇಯರ್ಸ್. 100 ವರ್ಷ ಅಬ್ರಹಾಮನು ದೇವರೊಟ್ಟಿಗೆ ಬದುಕಿದ್ದಾನೆ, ದೇವರ ಸಹವಾಸದಲ್ಲಿ ನಡೀತಾ ಇದ್ದಾನೆ. ನನ್ನನ್ನು ಕರೆದಾತನು ನಂಬಿದಸ್ತನು, ಅದಕ್ಕೋಸ್ಕರ ಕಾದ್ಕೊಂಡಿದ್ದಾನೆ, ಅದಕ್ಕೋಸ್ಕರ ನಿರೀಕ್ಷೆ ಇಟ್ಕೊಂಡಿದ್ದಾನೆ ಅಂತ ಬದುಕು. ಅದಕ್ಕೆ ಅಬ್ರಹಾಮನ ವಿಚಾರದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಅಬ್ರಹಾಮನು ನನ್ನ ಸ್ನೇಹಿತನು ಅಂತ ಹೇಳ್ತಾನೆ ದೇವರು. ಅಬ್ರಹಾಮ್ ಈಸ್ ಮೈ ಫ್ರೆಂಡ್ ಅಂತ ಹೇಳ್ತಾ ಇದ್ದ. ಯಾರು ಹೇಳಕ್ ಸಾಧ್ಯ? ಫ್ರೆಂಡು. ಇವತ್ತು ತಂದೆ ತಾಯಿಗಳಿಗಿಂತಲೂ ಕೂಡ ಮಕ್ಕಳು ಹೆಚ್ಚು ಇಷ್ಟಪಡೋದು ಯಾರು ಗೊತ್ತಾ? ಫ್ರೆಂಡ್ಸ್ ಗಳನ್ನ. ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ತಿರ್ತಕ್ಕಂಥ ವಿಚಾರಗಳನ್ನ, ಎಷ್ಟೋ ವಿಚಾರಗಳನ್ನ ಯಾರು ಮುಂದೆ ಹೇಳ್ಕೊಳ್ತಾರೆ? ಫ್ರೆಂಡ್ಸ್ ಗಳು ಮುಂದೆ ಹೇಳ್ತಾರೆ. ಸೊ ಹಾಗಾಗಿ ದೇವರು ಮತ್ತು ಅಬ್ರಹಾಮನ ಸಂಬಂಧ ಎಂತದ್ದು ಅಂತಂದ್ರೆ, ಈಸ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ, ನನ್ನ ಸ್ನೇಹಿತ ಅಂತ ಹೇಳ್ತಾರೆ. ಏಷ್ಯನ್ ಬರೆದ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 8ನೇ ವಚನದಲ್ಲಿ ಈ ವಿಷಯವನ್ನು ಗಮನಿಸ್ತೀವಿ. ಅಂದ್ರೆ ನನ್ನ ಸಂಬಂಧ ಯಾರ ಜೊತೆಗಿದೆ, ನನ್ನ ಸಹವಾಸ ಯಾರ ಜೊತೆಗಿದೆ ಅಂತಂದ್ರೆ, ಮೊಟ್ಟ ಮೊದಲಾಗಿ ದೇವರೊಟ್ಟಿಗೆ ನನ್ನ ಸಂಬಂಧ ಹೆಂಗಿದೆ, ಸಹವಾಸದಲ್ಲಿ ನಾನು ಯಾವ ರೀತಿ ಇದ್ದೀನಿ, ದೇವರೊಟ್ಟಿಗೆ ನನ್ನ ಸಹವಾಸದಲ್ಲಿ ಹೇಗಿದ್ದೀನಿ ನಾನು, ಆಗೋದು ಬಹಳ ಮುಖ್ಯ. ಎಸ್, ಏಷ್ಯನ್ ಬರೆದ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 8ನೇ ವಚನದಲ್ಲಿ, ನನ್ನ ಸೇವಕನಾದ ಇಸ್ರಾಯೇಲೇ, ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. ಅಂದ್ರೆ ಯಾರು ಉದ್ದೇಶಿಸಿ ಹೇಳ್ತಾ ಇದ್ದಾನೆ? ಇಸ್ರಾಯೇಲ್ ಜನಾಂಗವನ್ನು ಕುರಿತು ಯಾರು ಮೆನ್ಷನ್ ಮಾಡ್ತಾ ಇದ್ದಾನೆ? ನನ್ನ ಸ್ನೇಹಿತನಾದ ಅಬ್ರಹಾಮ ಅಂತ ಹೇಳಿ. ಎಂತ ಒಂದು ಪ್ರೈಡ್ ಇದು, ಎಂತ ಪ್ರೈಡ್, ಎಂತ ನಾನು ಹೆಚ್ಚಿಸಿಕೊಳ್ಳೋದಕ್ಕೆ ಎಂತ ಒಂದು ಅವಕಾಶ. ದೇವರು ನನ್ನ ಹೆಸರು ಕರೆದಿದ್ದಾನೆ ಅಂತ. ಅದು ಹೆಂಗ್ ಕರೀತಾ ಇದ್ದಾನೆ? ನನ್ನ ಸ್ನೇಹಿತ ಅಂತ ಹೇಳಿ. ಇವತ್ತು ಕ್ರಿಸ್ತನು ಕೂಡ ನಮ್ಮನ್ನು ಸ್ನೇಹಿತರು ಅಂತಾರೆ. ಹೆಂಗಂತಾರೆ ಗೊತ್ತಾ? ನಾವು ಆತನ ವಾಕ್ಯಗಳನ್ನು ಕೈಕೊಂಡು ನಡೆದಾಗ ನೀವು ನನ್ನ ಸ್ನೇಹಿತರು ಅಂತ ಹೇಳಿ. ಎಲ್ಲಿದೆ ಅದು? ಯೋಹಾನ ಬರೆದ ಸುವಾರ್ತೆ. ಅಂದ್ರೆ ಸಂಬಂಧ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಇವತ್ತು ದೇವರೊಟ್ಟಿಗೆ ಯಾವ ರೀತಿ ಒಂದು ಸಂಬಂಧ ಇದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ಫಸ್ಟ್ ಓದಿದ್ದೀವಿ. ನೀವು ನನ್ನಲ್ಲಿಯೂ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಇಲ್ಲಿ ಇಂಗ್ಲಿಷ್ ಏನು ಬೇಕಾದ್ರೂ ಬೇಡಿಕೊಳ್ಳ್ರಿ. ಏನ್ ಬೇಕಾದ್ರೂ ಹೆಂಗ್ ಬೇಡ್ಕೊಳ್ತೀವಿ ನಾವು? ಆಮೇಲೆ ನನ್ನ ಕಾರ್ಗಳು, ಬಂಗ್ಲೆಗಳು, ಒಂದು ₹1 ಬೇಡ್ಕೊತೀವಿ ನಾವು, ಬೇಡ್ಕೊಳ್ಳಲ್ಲ. ಮಾತ್ರ ಯಾಕೆ ಬೇಡ್ಕೊಳ್ಳಲ್ಲ? ಆತನ ವಾಕ್ಯಗಳು ನನ್ನಲ್ಲಿ ನೆಲೆಗೊಂಡಿದ್ರೆ ನನ್ನ ಬದುಕಿನ ಪರಮಾರ್ಥ ಏನಂತ ನನಗೆ ಗೊತ್ತಾಗುತ್ತೆ. ಆತನ ವಾಕ್ಯ ಬಂದಾಗ ಈ ಭೂ ಸಂಬಂಧವಾದಂತಹ ಆಸೆ ಆಕಾಂಕ್ಷೆಗಳು, ಭೂಮಿ ಮೇಲೆ ಇರ್ತಕ್ಕಂತಹ ಕಣ್ಣಿಗೆ ಕಾಣುವಂತಹ ಈ ಒಂದು ಐಶ್ವರ್ಯ ಎಲ್ಲವೂ ಕೂಡ ಒಂದಲ್ಲ ಒಂದು ದಿನ ಏನಾಗ್ತದೆ, ಲಯ ಆಗುತ್ತೆ ಅನ್ನುವಂಥದ್ದು ವಾಕ್ಯಗಳ ಮುಖಾಂತರ ನನಗೆ ಗೊತ್ತಾಗುತ್ತೆ. ಆಗ ನಾನು ಕಾರ್ ಕೇಳ್ತೀನ, ಆಗ ನಾನು ಬಂಗ್ಲೆ ಕೇಳ್ತೀನ, ಆಗ ನಾನು ₹1 ಕೇಳ್ತೀನ? ಕೇಳಲ್ಲ. ಅವಾಗ ನಾನು ಏನ್ ಕೇಳ್ತೀನಿ? ನನಗೆ ಇದೆತ್ಕೋಬೇಕು, ನಿನ್ ಜೊತೆ ನಾನು ಬದುಕಬೇಕು, ನಿನ್ನ ಸಹವಾಸದಲ್ಲಿ ನಿರಂತರವಾಗಿರ್ಬೇಕು ಅನ್ನೋದನ್ನ ಅವಾಗ ಬೇಡ್ತೀನಿ. ಯಾವಾಗ ನಾನು ಆತನ ವಾಕ್ಯನೇ ನೆಲೆಗೊಂಡಿದ್ದೆ ಅಂತ ಹೇಳಿ. ತುಂಬಾ ಜನ ಅರ್ಥ ಮಾಡ್ಕೊಳ್ತೇನೆ, ಇನ್ನು ದೇವ್ರು ಏನ್ ಬೇಕಾದ್ರೂ ಬೇಡ್ಕೊಳ್ಳಿ ಕೊಡ್ತೀನಿ ಅಂತ ಹೇಳ್ತಲ್ಲ, ಕೊಡ್ರಿ, ಕೇಳ್ರಿ. ಏನಿದೆ ಅರ್ಥ? ಅಜ್ಞಾನ. ನಮಗೆ ಇಷ್ಟ ಬಂದಂತ ರೀತಿಯಲ್ಲಿ ವಾಕ್ಯಗಳನ್ನ ಬಳಸ್ಕೊಳ್ಳೋದು ಅಂತ ಹೇಳಿ. ಹಾಗಾಗಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೂ ಬೇಡ್ಕೊಳ್ರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಡಿಸೈಪಲ್ಶಿಪ್ ಅಂತ ಹೇಳಿದಲ್ಲ, ಶಿಷ್ಯರು ಅಂತಿದ್ರೆ ಅಂದ್ರೆ ಫಲ ಕೊಡುವಂಥದ್ದು, ಫ್ರೂಟ್ಸ್ ಕೊಡೋದು ಅಂತ ಹೇಳಿ. ಫಲನೇ ನನ್ನಲ್ಲಿ ಇಲ್ಲ ಅಂತಂದ್ರೆ ನಾನು ಶಿಷ್ಯನಾಗಿದ್ದು ಕೂಡ ಎಷ್ಟು ಅಂತ ಹೇಳಿ. ಸೊ ಮುಂದುವರೆದ ಭಾಗದಲ್ಲಿ ನೆಕ್ಸ್ಟ್ 12ನೇ ವಚನ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ ಆಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಯಾರ ಸ್ನೇಹಿತರಂತೆ? ನಾವು ಕ್ರಿಸ್ತನ ಸ್ನೇಹಿತರು ಅಂತ ಹೇಳಿ.
ಹಂಗಂತ ಮಾತ್ರಕ್ಕೆ ಜೀಸಸ್ ಇಸ್ ಮೈ ಫ್ರೆಂಡ್ ಅನ್ಬಾರ್ದು ನಾವು. ಆತ ನಮ್ಮನ್ನು ಸ್ನೇಹಿತರಲ್ಲಿ, ಆತ ನಮ್ಮನ್ನು ಸ್ನೇಹಿತರಂತ ಕರೀಲಿ. ಜೀಸಸ್ ಇಸ್ ಮೈ ಫ್ರೆಂಡ್ ಅಂತ ನಾವು ಅನ್ಬಾರ್ದು. ಆತ ಯಾರು ನನಗೆ ಇವಾಗ? ನನಗೆ ಒಡೆಯ, ನನ್ನ ರಾಜ, ನನ್ನ ಪರಿಪಾಲಕ, ನನ್ನ ಶಿರಸ್ಸು. ಆ ಗೌರವ ನನ್ನಲ್ಲಿ ಇರಬೇಕು. ಹಾಗಾಗಿ ಯೇಸು ಕ್ರಿಸ್ತ ನನ್ನ ಸ್ನೇಹಿತರು ಅಂತ ಹೇಳ್ತಾನಂತೆ. ಅದೇ ರೀತಿಯಾಗಿ ಅಬ್ರಹಾಮನು ದೇವರ ಆಜ್ಞೆಗಳಿಗೆ ವಿಧೇಯನಾಗಿ ನಡೆಯುವುದರ ಮುಖಾಂತರ ಅಬ್ರಹಾಮನ ವಿಷಯದಲ್ಲಿ ಪರಮತಂದೆ ಏನಂತಾನಂತಂದ್ರೆ ಆತ ನನ್ನ ಸ್ನೇಹಿತ ಅಂತ. So, ಈ ಸಂಬಂಧ ಹೆಂಗ್ ಬಂತು? ವಾಕ್ಯಗಳನ್ನ ಕೈಕೊಂಡು ನಡೆಯುವುದ್ರ, ವಾಕ್ಯಗಳ ಮೂಲಕ ದೇವರನ್ನ ಅರ್ಥ ಮಾಡಿಕೊಂಡು ಜೀವಿಸುವುದ್ರ ಮೂಲಕ ದೇವರೊಟ್ಟಿಗೆ ನಮ್ಮ ಸಂಬಂಧ ಹೇಗಿದೆ ಅನ್ನುವಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಮುಂದುವರೆದ ಭಾಗದಲ್ಲಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ನೇ ವಚನದಲ್ಲಿ ನಿನ್ನ ಸ್ನೇಹಿತನಾದ ಅಬ್ರಹಾಮನು ಎಂಬುದಾಗಿ ದೇವರು ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ನೇ ವಚನ. 20ನೇ ಅಧ್ಯಾಯ, ಸೆಕೆಂಡ್ ಕ್ರಾನಿಕಲ್ಸ್ 20ನೇ ಅಧ್ಯಾಯ 7ನೇ ವಚನ. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತಾನದವರಿಗೆ ಸಂತಾನದವರಿಗೆ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟಿಯಲ್ಲ. ಸ್ವಲ್ಪ ಗಮನಿಸಿ, ಇಲ್ಲಿ ಅದು ಏನ್ ಹೇಳ್ತಾನೆ ಅಂತಂದ್ರೆ ಗ್ರಂಥಕರ್ತರು, ನೀನು ವಾಗ್ದಾನ ಮಾಡಿದಂತ ಈ ದೇಶವನ್ನ, ನಿನ್ನ ಸ್ನೇಹಿತನಾದಂತ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ಈ ದೇಶವನ್ನ ಏನ್ ಮಾಡಿದ? ಅವ್ರಿಗೆ ಶಾಶ್ವತವಾದ ಸ್ವಾಸ್ಥ್ಯವನ್ನಾಗಿ ನೀನು ಕೊಟ್ಟಿದ್ಯಲ್ಲ. ಅಂದ್ರೆ ಕೊಟ್ಟಿರುವಂತದ್ರಲ್ಲಿ ಯಾರು ಮೆನ್ಷನ್ ಮಾಡ್ತಾ ಇದ್ದಾನೆ? ಅಬ್ರಹಾಮನ ಮೆನ್ಷನ್ ಮಾಡ್ತಾನೆ. ಅಬ್ರಹಾಮನಿಗೂ ತನಗಿರುವಂತ ಸಂಬಂಧ ಎಂತದಂತ ತೋರಿಸ್ತಾ ಇದ್ದಾನೆ. ಈಸ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ, ನನ್ನ ಸ್ನೇಹಿತ ಅಂತ ಹೇಳಿ. ಆದ್ರಿಂದ ಈ ಒಂದು ಸಂಬಂಧ ಸಹವಾಸ ಬರಲಿಕ್ಕೆ ಹೇಗ್ ಸಾಧ್ಯ ಅಂತಂದ್ರೆ, ನಾವು ಆತನಲ್ಲಿ, ಆತನ ವಾಕ್ಯಗಳಲ್ಲಿ ನೆಲೆಗೊಂಡಿದ್ರೆ ಈ ಸಂಬಂಧ ಬರ್ತದೆ. ಅದಕ್ಕೆ ದೇವರು ನಮ್ಮೊಟ್ಟಿಗಿದ್ರೆ ನಮ್ಮನ್ನು ಎದುರಿಸೋರು ಯಾರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಫೀಲಿಂಗ್, ಆ ಒಂದು ಮನೋಭಾವನೆ ನನ್ನಲ್ಲಿ ಇದೆಯಾ? ಆ ಸಂಬಂಧ ನನ್ನಲ್ಲಿ ಇದೆಯಾ? ವ್ಯಕ್ತಿಗತವಾಗಿ, ಕೌಟುಂಬಿಕವಾಗಿ ಆ ಸಂಬಂಧ ನನ್ನಲ್ಲಿ ಇದೆಯಾ? ಕುಟುಂಬದಲ್ಲಿ ದೇವರು ಕುಟುಂಬದ ಜೊತೆಗಿದ್ದಾನೆ ಅನ್ನುವಂತಹ ಒಂದು ಫೀಲಿಂಗ್ಸ್, ಭಾವನೆ ನನ್ನಲ್ಲಿ ಇದೆಯಾ? ಅದಿತ್ತು ಅಂತಂದ್ರೆ ದೇವರು ನಮ್ಮ ಜೊತೆಗಿದ್ರೆ ನಮ್ಮನ್ನು ಎದುರಿಸೋರು ಯಾರು? ಕಷ್ಟನೋ, ಹಿಂಸೆನೋ, ಖಡ್ಗನೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಖಂಡಾಂತರವೋ ಯಾವುದಾದ್ರೂ ಸರಿನೇ, ಯಾರ ಜೊತೆಗಿದ್ದಾರೆ? ನಮಗೆ ಕ್ರಿಸ್ತ ನಮ್ಮ ಜೊತೆಗಿದ್ದಾನೆ, ದೇವರು ನಮ್ಮ ಜೊತೆಗಿದ್ದಾನೆ. ಈ ಸಂಬಂಧ, ಈ ಸಹವಾಸ ಮೊದಲನೇದಾಗಿ ನನಗೆ ಬರಬೇಕು ದೇವರೊಟ್ಟಿಗೆ. ಇನ್ನು ಮುಂದುವರೆದ ಭಾಗದಲ್ಲಿ ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನದಲ್ಲಿ ದೇವರ ಸ್ನೇಹಿತನೆಂಬ ಬಿರುದು ಅಬ್ರಹಾಮನಿಗೆ ಉಂಟಾಯ್ತು ಅಂತ ಹೇಳ್ತಾನೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನ. 2:23. ಆ ನಂಬಿಕೆ ಅಬ್ರಹಾಮ ದೇವರನ್ನು ನಂಬಿದಲ್ಲ, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಂತೂ ಎಣಿಸಲ್ಪಟ್ಟಿತ್ತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಸೊ ದೇವರ ಸ್ನೇಹಿತನೆಂಬ ಹೆಸರು ಅಬ್ರಹಾಮನಿಗೆ ಉಂಟಾಯ್ತು. ಕಾರಣ ಏನು? ಉಂಟಾಗೋದಕ್ಕೆ ಕಾರಣ ಏನು? ಅವನ ಕೃತ್ಯಗಳು, ಅವನ ನಂಬಿಕೆಯ ಕ್ರಿಯೆಗಳು ಏನಾಯ್ತು? ದೇವರ ಸ್ನೇಹಿತನೆಂಬ ಬಿರುದು ನಮಗೆ ಬಂತು. ಸೊ ದೇವರನ್ನ ನಾನು ಅರಿತುಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನನ್ನ ಬದುಕಿನಲ್ಲಿ ಆತನ ಆಲೋಚನೆಗಳಿಂದ ತುಂಬಿದಂತ ಕ್ರಿಯೆಗಳೇ ನಡೆಸ್ತಾ ಇದ್ರೆ ನಾನು ಕೂಡ ದೇವರ ಸ್ನೇಹಿತನು. ಕ್ರಿಸ್ತನು ನಮ್ಮನ್ನು ಸ್ನೇಹಿತರು ಅಂತ ಕರೀತಾನೆ ಯಾವಾಗಂದ್ರೆ ಆತನ ವಾಕ್ಯಗಳನ್ನ ಕೈಕೊಂಡು ನಡೆದಾಗ. ಆದ್ರಿಂದ ಫೆಲೋಶಿಪ್, ಈ 5 ಶಿಪ್ಗಳಲ್ಲಿ ಪ್ರತಿಯೊಂದು ಶಿಪ್ಗಳು ಕೂಡ ಇಂಪಾರ್ಟೆಂಟ್. ಅದರಲ್ಲಿ ನಾವು ಇವತ್ತು ಕಲಿತಾ ಇರ್ತಕ್ಕಂಥದ್ದು ಯಾವ್ದಂದ್ರೆ ಫೆಲೋಶಿಪ್, ಸಹವಾಸ. ಸಹವಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಯಾರೊಟ್ಟಿಗೆ ಅಂತಂದ್ರೆ ದೇವರೊಟ್ಟಿಗೆ ಸಹವಾಸ. ದೇವರೊಟ್ಟಿಗೆ ನನ್ನ ಸಹವಾಸ ಎಷ್ಟರ ಮಟ್ಟಿಗಿದೆ? ನನ್ನ ಸಹವಾಸ ದೇವರೊಟ್ಟಿಗೆ ಅನ್ನೋದನ್ನ ನಾವು ಮೊದಲದಾಗಿ ತಿಳ್ಕೊಳ್ಳುವ ಪ್ರಯತ್ನ ಸಾಕ್ತಾ ಇದ್ದೀವಿ. ಚಿಕ್ಕ ಬ್ರೇಕ್ನ ನಂತರ ಈ ಸಹವಾಸಕ್ಕೆ ಏನ್ ಅಗತ್ಯತೆಗಳು ಬೇಕು, ಅಗತ್ಯತೆಗಳು ಏನಿದ್ದಾವೆ, ಏನ್ ಬೇಕು ನಮಗೆ, ಈ ಸಹವಾಸ ಮಾಡೋದಕ್ಕೆ ಏನ್ ಬೇಕು ನಮಗೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ನಾವು ಸಾಗೋಣ. ನೆಕ್ಸ್ಟ್ ಸೆಷನ್ಗೆ ನಾವು ಸಾಗೋಣ. ಕಾಣೋದಕ್ಕೆ ಕೇಳಿದ ತಂಡಗಳು ವಂದಿಸಿ ಭಾಗ